ನಮಸ್ತೆ ವೀಕ್ಷಕರೇ, ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನೀತಿ ವೇಣುಗೌಡ. ವೀಕ್ಷಕರೇ, ನಮ್ಮ ಈ ಕಾರ್ಯಕ್ರಮದಲ್ಲಿ ಪ್ರತಿ ಸಂಚಿಕೆಯಲ್ಲೂ ಕೂಡ ಒಬ್ಬೊಬ್ಬ ವಿಶೇಷ ಸಾಧಕರನ್ನ ನಿಮಗೆ ಪರಿಚಯಿಸ್ತೀವಿ. ಇವತ್ತಿನ ನಮ್ಮ ಸಾಧಕರು ಜೀವ ಉಳಿಸುವ ವೈದ್ಯಕೀಯ ಸೇವೆಯ ಜೊತೆಗೆ ಸಂಶೋಧನೆಯ ಮುಖಾಂತರವಾಗಿ ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಂಡವರು. HIV ಪೀಡಿತರಲ್ಲಿನ ಹೃದಯದ ಸಮಸ್ಯೆಗಳ ಕುರಿತು ಮಹತ್ವದ ಸಂಶೋಧನೆ ನಡೆಸಿದ ಖ್ಯಾತ ಹೃದ್ರೋಗ ತಜ್ಞ, ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಸಹ ಪ್ರಾಧ್ಯಾಪಕ ಡಾಕ್ಟರ್ HS ನಟರಾಜ್ ಶೆಟ್ಟಿಯವರು ಇಂದಿನ ನಮ್ಮ ಬಾಹುಬಲಿ ಕಾರ್ಯಕ್ರಮದ ಅತಿಥಿಗಳು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಸರ್, ಎಲ್ಲರೂ ಆರೋಗ್ಯ ಕಾಪಾಡೋದು ನೀವು, ಹಾಗಾಗಿ ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು. ಸರ್, ನೋಡ್ತಾ ಇದ್ದೆ ನಿಮ್ಮ ಪ್ರೊಫೈಲ್ನು, ಸಾಕಷ್ಟು ಸಾಧನೆಗಳನ್ನ ಮಾಡೋದು ಅಂತ ಬಂದಾಗ ನಮಗೆ ಸಾಧಕರು ಈ ಸೀಟಲ್ಲಿ ಕೂರ್ತಾರೆ ಅಂತಂದಾಗ ಅವ್ರ ಸಾಧನೆಗಳನ್ನ ತಿಳ್ಕೊಳ್ಳೋದೇ ಒಂದು ಖುಷಿ. ಈ ವೈದ್ಯಕೀಯ ಕ್ಷೇತ್ರ, ಅದರ ಜೊತೆಗೆ ಸಂಶೋಧನಾ ಕ್ಷೇತ್ರ, ಈ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ ಅಂತ ಸರ್? ಹೇಗೆ ಶುರುವಾಯಿತು ಈ ವೃತ್ತಿ ಅಂತ? ಬೇಸಿಕಲಿ ಏನಾಯಿತು ಅಂತ ಹೇಳಿದ್ರೆ, ಮೂಲತಃ ನಾವೊಂದು ಗ್ರಾಮ ಅಂದರೆ ಹುಲಿಯೂರು ದುರ್ಗ ಅಂತ ಹೇಳ್ಬಿಟ್ಟು ಗ್ರಾಮ. ಅವಾಗೆಲ್ಲ 30-40 ವರ್ಷದ ಕೆಳಗೆ ಎಲ್ಲ ಎಜುಕೇಷನ್ ಭಾಳ ತುಂಬ ಕಷ್ಟವಾಗಿತ್ತು. ಅವಾಗ ಏನಾಗಿತ್ತು, 30-40 ವರ್ಷದ ಕೆಳಗಡೆ ಎಲ್ಲ ಎಜುಕೇಷನ್ ಕಮ್ಮಿ ಇತ್ತು. ಅವಾಗ ಏನಿದೆ, ಸಂಸ್ಕಾರ ಇತ್ತು ಮನುಷ್ಯರಿಗೆ. ಇವಾಗ ಏನಾಗಿದೆ, ಇತ್ತೀಚಿನಲ್ಲಿ ಎಜುಕೇಷನ್ ಜಾಸ್ತಿ ಇದೆ. ನೀವೇನೇ ಹೋಗಿ ಎಲ್ಲೋದು ಮೆರಿಟು ಅಂತಾರೆ. ಭಾಳಷ್ಟು ಜನ ಎಲ್ಲ ಒಳ್ಳೆ ಡಿಗ್ರೀಸು ಎಲ್ಲ ಇದ್ದಾರೆ. ಬಟ್ ನಮ್ಮ ಇತ್ತೀಚಿನ ಯುವಕರಲ್ಲಿ ಸಂಸ್ಕಾರ ಕಮ್ಮಿ ಆಗಿದೆ. ಸೊ ಅದು ಇಂಪಾರ್ಟೆಂಟ್, ಅದು ಮೇನ್ ಸ್ಟೆಪ್ ತೊಗೊಳ್ಳೋಣ. ಸೊ ನನ್ನ ಕೇಸಲ್ಲಿ ಏನಾಯಿತು ಅಂತ ಹೇಳಿದ್ರೆ, ನಮ್ಮ ತಾಯಿ ಕೂಲಿ ಕೆಲಸ ಮಾಡೋರು. ನಮ್ಗೆ ಅವಾಗೆಲ್ಲ ಬಡಿಸ್ತಾನೆ. ನಮ್ಮ ತಂದೆ ಯಾವುದೋ ಒಂದು ಸಣ್ಣದ ಅಂಗಡಿ ಇಟ್ಕೊಂಡಿರೋರು, ವ್ಯಾಪಾರ ಮಾಡೋರು. ಹಾಗೆ ಓದಿಸೋದಕ್ಕೂ ತುಂಬ ಕಷ್ಟ. ಅವಾಗ ನಮ್ಮ ತಾಯಿ ಏನಾದ್ರು ಕೂಲಿ ಮಾಡ್ಕೊಂಬಂದರೆ ಏನಾರು ಅವಾಗ ನಮ್ಮ ಜೀವನ ನಡೀತಿತ್ತು. ಸೊ ಹಂಗಾಗಿ ಮತ್ತು ಹೆಂಗೆ ಓದಿದ್ವಿ ಅಂತ ಕೇಳಿದ್ರೆ, ನಾವು 1ನೇ ಕ್ಲಾಸಿಂದ 5ನೇ ಕ್ಲಾಸ್ವರೆಗೂ ಅಂಗನವಾಡಿ ಅಂತ ಸ್ಕೂಲು, ನಮ್ಮ ಗೌರ್ಮೆಂಟ್ ಸ್ಕೂಲು. ಅವಾಗೆಲ್ಲ ನಮಗೆ 5ನೇ ಕ್ಲಾಸ್ವರೆಗೂ ಕನ್ನಡ ಮೀಡಿಯಮಲ್ಲೇ ಓದಿದ್ವಿ, ಇಂಗ್ಲೀಷೇ ಓದೋರಲ್ಲ ನಾವು. ಆಗ ಇಂತ ಬರ್ಕೊಳ್ಳಿದ್ವಿ. ABCD ಕಲ್ತಿದ್ದು 5ನೇ ಕ್ಲಾಸ್ ಆದಮೇಲೆ. ಸೊ ಆ ಥರ ಕಷ್ಟದ ಪರಿಸ್ಥಿತಿ. ಸೊ ಹಂಗಾಗೈತೆ ಅಂತ ಹೇಳಿದ್ರು. ಒಂದು 4 ಜನ ಮಾಸ್ಟರ್ಗಳು ಇವತ್ತು ನಾನು ನೆನೆಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಒಬ್ಬರು ಹುಲ್ಲೂರೈನವ್ರು ಅಂತಿದ್ರು, ಇನ್ನೊಬ್ಬರು ನಾಗರಾಜ್ ಮಾಸ್ಟರ್ ಅಂತಿದ್ರು, ಶ್ರೀನಿವಾಸ್ HR, ನಾರಾಯಣ್ ಮಾಸ್ಟರ್ ಅಂತ. ಇವರೆಲ್ಲ ಭಾಳ ತುಂಬ ಸ್ಟ್ರಿಕ್ಟ್ ಆಗಿದ್ರು. ಯಾರಾದರೂ ಅವಾಗ ಮಕ್ಳುಗಳು ಓದ್ತಿಲ್ಲ ಅಂತ ಹೇಳಿದ್ರೆ ಈಗ ಬೆತ್ತ ತೊಗೊಂಡು ಹಿಂಗೆ ಹೊಡಿಯೋರು, ಕೈಲಿ ಹಿಂಗೆ ಹೊಡಿಯೋರು. ನಮಗಂತೂ ಇವತ್ತು ಅದು ನಮ್ಮ ಥರ ನೆನೆಸ್ಕೊಳ್ತೀವಿ. ಆ ಹೊಡೆತನೇ ನನಗೇನಾಯಿತು ಅಂತ ಹೇಳಿದ್ರೆ, 10ನೇ ಕ್ಲಾಸಲ್ಲಿ ಫಸ್ಟ್ ಕ್ಲಾಸ್ ಬಂದೆ ನಾನು SLCನಲ್ಲಿ. ಸೊ ಹಂಗಾಗಿ ನಾನು PUC ಮಾಡಿಕೊಂಡೆ, MBBS ಡಿಗ್ರಿನೂ ಮಾಡಿಕೊಂಡೆ. MBBS ಡಿಗ್ರಿ ಸ್ವಲ್ಪ ಸ್ಕಾಲರ್ಶಿಪ್ ತೊಗೊಂಡು ಫೀಸ್ ಎಲ್ಲ ಕಟ್ಕೊಂಡು ಹೆಂಗೋ ಕಷ್ಟಪಟ್ಟು ಅದಾಯಿತು. MD ಮೆರಿಟ್ ಸೀಟಲ್ಲಿ ತೊಗೊಂಡೆ. ಹುಬ್ಳಿನಲ್ಲಿ MD ಮಾಡಬೇಕಾದಾಗ ನನಗೆ ವರ್ಷಕ್ಕೆ 2,000-3,000 ಫೀಸ್ ಇತ್ತಿತ್ತು. ಅಷ್ಟೇ ಫೀಸ್ ನಮ್ಮದೇ. ಮಿಕ್ಕಿದ್ದೆಲ್ಲ ಗೌರ್ಮೆಂಟಿಂದ ಹಾಸ್ಟೆಲ್ದೆಲ್ಲ ನಾವು ಕಟ್ಕೋತಿದ್ವಿ. ಸೊ ಹಂಗಾಗಿ ನಾವೆಲ್ಲೂ ಫೀಸೇ ಕಟ್ತವ್ರಲ್ಲ. ಸೊ MD ಮುಗಿಸ್ಕೊಂಡು ನಾವು ಹುಬ್ಳಿನಲ್ಲಿ ನೆಕ್ಸ್ಟ್ ಯಾವುದು ಸಬ್ಜೆಕ್ಟ್ ಆಯ್ಕೆ ಮಾಡ್ಕೋಬೇಕು ಅಂತ ನಮಗೊಂದು ಐಡಿಯಾಲಜಿ ಇಲ್ಲ. ಪ್ಲಸ್ ನಮಗೆ ಯಾರು ಈ ಥರ ಮಾಡಿ ಅಂತಲೂ ಇರಲಿಲ್ಲ. ಆವಾಗ ನನ್ನ MBBS ಫ್ರೆಂಡ್ಸ್ ಎಲ್ಲ ಆವಾಗಲೇ US UK ಹೋಗ್ಬಿಟ್ಟಿದ್ರು ಆಗ್ಲೇ. ಸೊ ಅವಾಗೆಲ್ಲ ಸ್ವಲ್ಪ ಎಕ್ಸಾಮ್ಸು ಸ್ವಲ್ಪ ಈಸಿ ಇತ್ತು. ಸೊ ಹಂಗೆ ನೀನು ಬರ್ಬೋದಾಗಿತ್ತಲ್ಲ ಅಂತ ಹೇಳೋರು. ನಮಗೆ ಪರಿಸ್ಥಿತಿ ಬ್ಯಾಕ್ಗ್ರೌಂಡ್ ಇಲ್ವಲ್ಲ. ಸೊ ಹಂಗಾಗಿ MD ಹುಬ್ಳಿನಲ್ಲಿ ಮುಗಿಸ್ಕೊಂಡು ಡೈರೆಕ್ಟ್ ಸರ್ಟಿಫಿಕೇಟ್ ತೊಗೊಂಡು ಬ್ಯಾಂಗ್ಳೂರಿಗೆ ಬಂದಾಗ ಎಲ್ಲಿ ನಾನು ನ್ಯೂರಾಲಜಿ ಮಾಡಬೇಕು ಅಂತ ಒಂದು ಇಂಟ್ರೆಸ್ಟ್ ಇತ್ತು. ನಿಮಾನ್ಸ್ಗೆ ಹೋಗಿ ಜಾಯ್ನ್ ಆಗೋಣ ಅಂತ ಅಪ್ಲಿಕೇಶನ್ ಕೊಟ್ಟೆ. ಅಲ್ಲಿ ನಮಗೆ ಅವಾಗ HOD ನಾಗರಾಜ್ ಸರ್ ಅಂತಿದ್ರು. ಈಗ ಸ್ವಲ್ಪ ವೇಕೆನ್ಸಿ ಇಲ್ಲ, ವೆಯ್ಟ್ ಮಾಡಬೇಕು ಅಂತ ಹೇಳಿದ್ರು. 1 ವಾರ ಆದಮೇಲೆ ಅಪಾಯಿಂಟ್ಮೆಂಟ್ ಕಳಿಸ್ತೀವಿ ಅಂತ ಹೇಳಿದ್ರು. ಸೊ ನಾನು ನೆಕ್ಸ್ಟ್ ಸ್ಟೆಪ್ ಇದು ಜಯದೇವ. ಸೊ ನಿಮ್ಮ ಅನ್ಸತ್ತ ಜಯದೇವದಲ್ಲಿ ಅಪ್ಲಿಕೇಶನ್ ಕೊಟ್ಟೆ. ಸೊ ಆಗ ಇವತ್ತಿಂದನೇ ಕೆಲಸ ಮಾಡಿ ಅಂತ ಹೇಳಿದ್ರು. ಸೊ ಆ ಡೇ ಜಾಯ್ನಿಂದನೇ ಹಂಗೆ ಕೆಲಸ ಶುರು ಮಾಡಿದೆ 2003ಇಂದ. ಸೊ 2006ನಲ್ಲಿ ಪರ್ಮನೆಂಟ್ ಮಾಡಿದ್ರು ನನಗೆ ಗೌರ್ಮೆಂಟ್ ಎಂಪ್ಲಾಯ್ ಅಂತೇಳಿ. ಸೊ 2011ನಲ್ಲಿ DM ಕಾರ್ಡಿಯಾಲಜಿ ಅನ್ನೋ ಸೀಟು ಗೌರ್ಮೆಂಟ್ ಇನ್ ಸರ್ವಿಸ್ ಆಗಿ ನಮ್ಗೆ ಫ್ರೀಯಾಗಿ ಬರುತ್ತೆ ಸೀಟು. ಅದು ಫ್ರೀ ಸೀಟು, ಗೌರ್ಮೆಂಟ್ ಫೀಸ್ ಪೇ ಮಾಡುತ್ತೆ, ಪ್ಲಸ್ ಸ್ಯಾಲ್ರಿನೂ ಗೌರ್ಮೆಂಟ್ ಕೊಡುತ್ತೆ. ಸೊ ಇದು ಒಂಥರ ಇದು ವೃತ್ತಿ ಜೀವನದ ಬದುಕು. ಆಮೇಲೆ ನಮಗೆ ಮಾಸ್ಟರ್ಗಳು ನನಗೆ ಯಾರು ಹೊಡೆದವರೆಲ್ಲ ಹಾಸ್ಪಿಟ್ಲಿಗೆ ಬರೋಕ್ಕೆ ಶುರುವಾದ್ರು. ಇಬ್ಬರಿಗೆ ಬೈಪಾಸ್ ಸರ್ಜರಿ ಮಾಡಿದ್ವಿ. ಅವ್ರು ಇವತ್ತು 85ರಿಂದ 88. ಒಬ್ಬರಿಗೆ ಪೇಸ್ ಮೇಕರ್ ಹಾಕಿದೆ, ಇನ್ನೊಬ್ಬರಿಗೆ ಆಂಜಿಯೋಪ್ಲಾಸ್ಟಿ 2 ಸ್ಟೆಂಟ್ ಹಾಕಿದೆ. ಆಲ್ಮೋಸ್ಟ್ 90 years ಅಲ್ಲಿ ಇದ್ದಾರೆ. ದೇ ಆರ್ ಡೂಯಿಂಗ್ ವೆರಿ ವೆಲ್. ಹೆಂಗೆ ಅನಿಸ್ತು ಸರ್ ಆಕ್ಷನ್ ನಿಮ್ಮ ಟೀಚರಿಗೆ ನೀವೇ ಟ್ರೀಟ್? ಅದು ನಾನು ಒಂದು ಕಂಪೇರ್ ಮಾಡೋಕ್ಕೆ ಶುರು ಮಾಡಿದೆ. ಈಗ ವಯಸ್ಸಾಗಿರೋರು 90-85 ವರ್ಷ ರೆಗ್ಯುಲರ್ ಫಾಲೋಅಪ್ಗೆ ಬರ್ತಾರೆ, ಚೆಕಪ್ಗೆ ಬರ್ತಾರೆ, ಮೆಡಿಸಿನ್ ತೊಗೊಳ್ತಾರೆ, ಅವ್ರ ಜೀವನ ಚೆನ್ನಾಗಿರುತ್ತೆ. ಅದೇ ಯಂಗ್ಸ್ಟರ್ಸಲ್ಲಿ
ಯಂಗ್ಸ್ಟರ್ಸಲ್ಲಿ ಇತ್ತೀಚಿನ ಇದರಲ್ಲಿ ಹಾರ್ಟ್ ಅಟ್ಯಾಕ್ ತುಂಬ ಜಾಸ್ತಿ ಆಗ್ತಾ ಇದೆ. ಮೇನ್ ಆಗಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ಆಹಾರ ಪದ್ಧತಿ ಇಲ್ಲ, ಎಕ್ಸಸೈಸ್ ಇಲ್ಲ, ಪ್ಲಸ್ ತುಂಬ ಸ್ಟ್ರೆಸ್ಸು. ಸೊ ಅದು ಇಂಪಾರ್ಟೆಂಟು. ಪ್ಲಸ್ ಏನಾಗಿದೆ, ಇದು ನಮಗೆ ದೇಹದ ಆರೋಗ್ಯದ ಮೇಲೆ, ಹೃದಯದ ಮೇಲೆ ಒತ್ತಡ ಇರ್ತಾ ಇದೆ. ಈ ಒತ್ತಡದಿಂದ ಏನಾಗುತ್ತೆ, ಅರ್ಲಿ ಏಜ್ ಆಫ್ ಶುಗರು, BP, ಕೊಲೆಸ್ಟ್ರಾಲು, ಥೈರಾಯ್ಡು, ಈ ಥರ ಹೀಗಾಗಿ ಹಾರ್ಟ್ ಅಟ್ಯಾಕ್ ತುಂಬ ಜಾಸ್ತಿ ಆಗ್ತಾ ಇದೆ. ಸೊ ಆ 4 ಜನ ಮಾಸ್ಟರ್ ಇವತ್ತು ಬರ್ತಾರೆ, ನಮಗೂ ಒಂಥರ ಖುಷಿ ಆಗುತ್ತೆ. ಅದಕ್ಕೆ ಏನಾಗ್ತದೆ ಅಂತೇಳಿ, ನನಗೆ ನನ್ನ ಒಂದು ವೃತ್ತ ಬದುಕಿನಲ್ಲಿ ನನ್ನ ತಂದೆ ತಾಯಿ ನಮ್ಗೆ ಏನೂ ಕಲಿಸ್ತಿದ್ರು, ಸಂಸ್ಕಾರ ಕಲಿಸ್ಕೊಟ್ರು. ಸೊ ನಮಗೆಲ್ಲ ಇವಾಗ ಮನೇಲಿ ಯಾರು ಒಬ್ರು ಡಾಕ್ಟ್ರು ಆಗ್ತಾ ಇದ್ದಾರೆ, ಡಾಕ್ಟ್ರು ಓದ್ತಿದ್ದಾರೆ ಅಂತಂದ್ರೇ ಖುಷಿ. ಸೊ ಅವಾಗಿನ ಕಾಲದಲ್ಲೇ ನಿಮ್ಮ ಮನೇಲಿ ಕಷ್ಟ ಇದ್ರು, ಬಡತನ ಇದ್ರು, ನೀವು ಡಾಕ್ಟರ್ ಆಗ್ತಾ ಇದ್ದೀರಾ. ನಿಮ್ಮ ಫ್ಯಾಮಿಲಿಲಿ ಹೆಂಗಿತ್ತು ಸರ್? ಅವಾಗ ನಮ್ಮ 4 ಜನ ಅಣ್ಣ ತಮ್ಮದಿದ್ರು, ಅವರೆಲ್ಲ ವ್ಯಾಪಾರದ ಕಡೆ ಹೋಗ್ಬಿಟ್ರು. ಇವಾಗ ಹಳ್ಳಿನಲ್ಲೆಲ್ಲ ಒಬ್ಬರು ವ್ಯವಸಾಯ ಮಾಡೋರು, ಇನ್ನೊಬ್ರು ವ್ಯಾಪಾರ. ನಮ್ಮ ತಂದೆ ಚಿಕ್ಕದು ಅಂಗಡಿ ಇಟ್ಕೊಂಡಿದ್ರು. ಹಂಗೆ ಆಗೋರು ಅವರೆಲ್ಲ ಹಂಗೆ ಹೋಗ್ಬಿಟ್ರು. ನಾನೊಬ್ಬ ಈ ಕಡೆ ಡೈವರ್ಟ್ ಆದ. ನನಗೇನು, ನಾನು ಈ ಥರ ಓದಿ ಈ ಥರ ಡಾಕ್ಟರ್ ಆಗಬೇಕು ಅಂತ ನಾನೇನು ಯಾವುದೋ ಕನಸು ಮುಟ್ಟೇನೂ ಓದ್ಕೊಂಬರಲಿಲ್ಲ. ಯಾವುದೋ ಒಂದು ನಮ್ಮ ಪೂರ್ವ ಜನ್ಮರ, ನಮ್ಮ ಪೂರ್ವಿಕರ ಪುಣ್ಯನೋ ಇಲ್ಲ ನನ್ನ ಪುಣ್ಯನೋ, ಅದು ಒಂದು ಉತ್ತಮವಾದ ದಾರಿ ಕರ್ಕೊಂಡು ಹೋಯ್ತು. ಅದು ಹಂಗೆ ಸ್ಟೇಜ್ ಬೈ ಸ್ಟೇಜ್ ಹೋಗಿ ಈ ಸ್ಟೇಜಿಗೆ ಬಂತು ನನಗೆ. ನಾನು ಯಾವತ್ತೂ ಡಾಕ್ಟರ್ ಆಗಬೇಕು, ನಾನು ಈ ಥರ ಮಾಡಬೇಕು, ನಾನು ಗೌರ್ಮೆಂಟ್ ಎಂಪ್ಲಾಯ್ ಆಗಬೇಕು ಅಂತ ನನ್ನ ಜೀವನದಲ್ಲಿ ನಾನು ಅಂದ್ಕೊಂಡೇ ಇರಲಿಲ್ಲ. ಯಾವುದೋ ಒಂದು ಶಕ್ತಿ ಅದು ನನ್ನ ಆ ರೀತಿ ಕರ್ಕೊಂಡೋಗಿ ಈ ಲೆವೆಲ್ಗೆ ಕರ್ಕೊಂಬಂತೆ ನಾನು. ಒಳಗಡೆ ನೀವು ಪ್ರತಿನಿತ್ಯ ಪ್ರತಿಯೊಬ್ಬ ರೋಗಿಗಳನ್ನು ನೋಡ್ತಾ ಇರ್ತೀರ. ಒಬ್ರೊಬ್ರದ್ದು ಒಂದೊಂದು ರೀತಿಯಾದಂಥ ಸಮಸ್ಯೆ, ಕೆಲವರಿಗೆ ಆರ್ಥಿಕ ಸಮಸ್ಯೆ, ಕೆಲವರು ಇನ್ನೇನು ಜೀವ ಹೋಗುವಂಥ ಹಂತದಲ್ಲಿ ಇರುವಂಥದ್ದು. ಸೊ ಈ ದಿನಗಳನ್ನು ನೀವು ಹೇಗೆ ಎದುರಿಸ್ತೀರಾ, ಹೆಂಗೆ ಸ್ವೀಕರಿಸ್ತೀರಾ? ನೀವು ಮೆಂಟಲಿ ಎಷ್ಟು ಸ್ಟ್ರಾಂಗ್ ಇರ್ತೀರ? ಜಯದೇವ ಹಾಸ್ಪಿಟಲ್, ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಒಂದತ್ತಿ ಅಟಾನಮಸ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್. ಅದು ನಮ್ಮಲ್ಲಿ ಬರೋಂಥ ಪೇಷಂಟ್ಸ್ಗಳೆಲ್ಲ ಕಡು ಬಡತನ, ತುಂಬ ಬಡವರೇ ಬರೋದು. ನಮಗೆ 60 to 70 ಎಲ್ಲ ಕಡು ಬಡತನದಿಂದ ಬರೋರು. ಅವ್ರು ಏನೇ ಎಮರ್ಜೆನ್ಸಿಗೆ ಏನೇ ಬಂದರು, ಅವರು ಫಸ್ಟ್ ನಾವು ನಮ್ಮದು ಮೇನ್ ಮೋಟಿವ್ ಏನಂದರೆ ಫಸ್ಟ್ ಟ್ರೀಟ್ಮೆಂಟ್ ಕೊಡೋದು. ಅವರು ಯಾರೇ ಆಗಿರಲಿ, ಅವರು VIP ಆಗಿರಲಿ, ಬಡವನೇ ಆಗಿರಲಿ, ಫಸ್ಟ್ ಟ್ರೀಟ್ಮೆಂಟು. ದುಡ್ಡು ನಮ್ಮದು ವಿಷಯನೇ ಬರಲ್ಲ. ದೇರ್ ಇಸ್ ನೋ ಮನಿ ಅನ್ನೋದೇ ನಮಗೆ ಬರೋದೇ ಇಲ್ಲ. ಅವ್ನಿಗೆ ಏನು ಬೇಕು ಆ ಟೈಮಲ್ಲಿ ಎಮರ್ಜೆನ್ಸಿಲಿ, ಅವ್ನು ಆಂಜಿಯೋಗ್ರಾಮ್ ಆಗಬೇಕಾ, ಆಂಜಿಯೋಪ್ಲಾಸ್ಟಿ ಆಗಬೇಕಾ, ಎಮರ್ಜೆನ್ಸಿ ಸರ್ಜರಿ ಆಗಬೇಕಾ, ಬೇರೆ ಬೇರೆ ವಿಧವಾದ ಟ್ರೀಟ್ಮೆಂಟ್ ಮಾಡಿ, ಆಮೇಲೆ ಅವನ ನೆಕ್ಸ್ಟ್ ಸ್ಕೀಮ್ ಇರುತ್ತೆ ಅವ್ರದ್ದು. ಆ ಸ್ಕೀಮ್ ಯಾವುದಿಂದ ನಾವೇ ಪರಿಶೀಲನೆ ಮಾಡ್ತೀವಿ. ಅವ್ರಿಗೇನು BPL ಕಾರ್ಡ್ ಇದೆಯಾ, ಸೊ APL ಕಾರ್ಡ್ ಇದೆಯಾ, ಆಯುಷ್ಮಾನ್ ಭಾರತ್ ಇದೆಯಾ, ಯಶಸ್ವಿನಿ ಕಾರ್ಡ್ ಇದೆಯಾ, ESI ಕಾರ್ಡ್ ಇದೆಯಾ, ಇನ್ಶೂರೆನ್ಸ್ ಇದೆಯಾ, ಈ ಥರ ಯಾವ್ದಾದ್ರು ಒಂದು ಸ್ಕೀಮಲ್ಲಿ ಇದ್ದೇ ಇರ್ತಾರೆ ಅವರು. ಆ ಸ್ಕೀಮಲ್ಲಿ ನಾವು ಆ ಸ್ಕೀಮ್ನ ಅಡಾಪ್ಟ್ ಮಾಡಿಕೊಂಡು ಆ ಸ್ಕೀಮ್ಗೆ ಹಾಕ್ಕೊಂಡು ಅದನ್ನ ಫ್ರೀ ಆಗಿ, ಅದು ಆಲ್ಮೋಸ್ಟ್ 90% ಟ್ರೀಟ್ಮೆಂಟ್ ಫ್ರೀ ಆಗುತ್ತೆ. ಸೊ ಯಾವ್ದಾದ್ರು ಒಂದು ಸ್ಕೀಮಲ್ಲಿ ಇದ್ದೇ ಇರ್ತಾರೆ ಅವರು. BPL ಕಾರ್ಡ್ ಇರ್ಬೋದು, ಆಯುಷ್ಮಾನ್ ಭಾರತ್ ಇರ್ಬೋದು, ಯಶಸ್ವಿನಿ ಇರ್ಬೋದು, ESI ಇರ್ಬೋದು, ಎನಿ ಸ್ಕೀಮ್ ಬರುತ್ತೆ, ಆ ಸ್ಕೀಮಲ್ಲಿ ಹಾಕೊಂಡು ನಾವು ಫ್ರೀಯಾಗಿ ಮಾಡ್ತೀವಿ. ಕೆಲವ್ರಿಗೆ 1 or 2% ಏನೂ ಇರೋದಿಲ್ಲ. ಅಂಥವ್ರಿಗೆ ನಮ್ಮ ಜಯದೇವದಲ್ಲಿ ಒಂದು ಪೂರ್ ಫಂಡ್ ಅಂತ ಇದೆ. ಆ ಪೂರ್ ಫಂಡಲ್ಲಿ ನೋಡಿ ನಾವು ಅದನ್ನು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತೀವಿ. ಸರ್, ನಾವು ಜಯದೇವಕ್ಕೆ ಯಾವಾಗಲಾದರೂ ಯಾರಾದ್ರು ನೋಡೋದಕ್ಕೆ ಅಂತ ಬಂದಾಗ ತೀರಾ ವಯಸ್ಸಾಗಿರೋರು ಇರ್ತಾರೆ, ಸಣ್ಣ ಸಣ್ಣ ಮಕ್ಕಳಲ್ಲೂ ಕೂಡ ಹಾರ್ಟ್ ಆಪ್ರೇಷನ್ ಆಗಿದೆ ಅಥವಾ ಹಾರ್ಟ್ ಪ್ರಾಬ್ಲಮ್ ಇದೆ ಅನ್ನೋದನ್ನ ಕೇಳ್ತಾ ಇರ್ತೀವಿ. ಸೊ ನೀವು ಅದನ್ನ ದಿನನಿತ್ಯ ನೋಡ್ತಾ ಇರ್ತೀರಾ. ಈ ಚಿಕ್ಕ ಮಕ್ಕಳಲ್ಲೂ ಕೂಡ ಇರುತ್ತಲ್ಲ ಸರ್? ಚಿಕ್ಕ ಮಕ್ಕಳಲ್ಲೂ ಆಗ್ತದೆ. ಚಿಕ್ಕ ಮಕ್ಕಳಲ್ಲಿ ಏನಾಗ್ತಿದೆ, ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ. ಅವ್ರಿಗೆ ಹುಟ್ಟಾಗಲೇ ಒಂದು ಹೋಲ್ ಇರ್ತವೆ. ಅದು ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್ ಅಂತೇಳಿ, ವೆಂಟ್ರಿಕಲ್ ಸೆಪ್ಟಲ್ ಡಿಫೆಕ್ಟ್ ಅಂತ ಹೇಳ್ತೀವಿ, RPD, ಇದೆಲ್ಲ ಹುಟ್ಟೋದಕ್ಕಿಂತ ಬರುವಂಥ ಕಾಯಿಲೆಗಳು. ಅದು ಸ್ಮಾಲ್ ಹೋಲ್ ಇರ್ತವೆ. ಆ ಹೋಲ್ ಅವ್ರಿಗೆ ನೋಡ್ತೀವಿ, ಏಜ್ ಆಗ್ತಾ 6 months 1 year, ಅದು ಸರ್ಜರಿಗೆ ಸೂಟಬಲ್ ಇದೆಯಾ, ಇಲ್ಲಾಂದರೆ ಸರ್ಜರಿ ಬೇಡ ಅಂತ ಸರ್ಜರಿನ ಓಪನ್ ಸರ್ಜರಿ ಮಾಡಬೇಕಾಗುತ್ತೆ. ಇನ್ ಕೇಸ್ ಓಪನ್ ಸರ್ಜರಿ ಬೇಡ ಅಂತ ಹೇಳಿದ್ರೆ ಡಿವೈಸ್, ಇವಾಗೆಲ್ಲ ಸರ್ಜರಿ ಎಲ್ಲ ಅಡ್ವಾನ್ಸ್ ಆಗಿದೆ. ಈಗ ನಾವು ವಿತೌಟ್ ಕಟ್ಟಿಂಗ್, ಅದಕ್ಕೇನಂತೆ ಟ್ರಾನ್ಸ್ವೀನಸ್ ಅಂತ ಹೇಳ್ತೀವಿ, ಒಂದು ಆರ್ಟ್ರಿ ಮುಖಾಂತರ, ರಕ್ತದ ಮುಖಾಂತರ ಅದನ್ನು ತೊಗೊಂಡು ಡಿವೈಸ್ ಕೂರಿಸಿ ಹೋಲ್ನ ಮುಚ್ಚಿ ಬಂದ್ಬಿಡ್ತೀವಿ. ಸೊ ಅದೊಂದು 24-48 ಬೇಬಿನ ಡಿಸ್ಚಾರ್ಜ್ ಮಾಡ್ಬೋದು. ಸೊ ಈ ರೀತಿ ಅದು ಉತ್ತಮವಾದ ಟ್ರೀಟ್ಮೆಂಟ್ ನಮ್ಮ ಜಯದೇವದಲ್ಲಿ ನಡೀತಾ ಇದೆ. ಸರ್, ಇವಾಗ ನಾರ್ಮಲ್ ಆಗಿ ಹಾರ್ಟ್ ಪ್ರಾಬ್ಲಮ್ ಇರುವಂತಹ ನಾರ್ಮಲ್ ರೋಗಿಗಳಿಗೂ HIV ಪಾಸಿಟಿವ್ ಇದ್ದು ಅವ್ರಿಗೆ ಬರುವಂತ ಹಾರ್ಟ್ ಪ್ರಾಬ್ಲಮ್ಗೂ ಏನ್ ವ್ಯತ್ಯಾಸಗಳು? ಅದನ್ನ ಈಗ ನಾವೇನ್ ಮಾಡಿದ್ವಿ, 1000 ಕೇಸ್ 1400 ಕೇಸ್ ಮಾಡಿ ಪ್ಲಸ್ ಜನರಲ್ ಪಾಪ್ಯುಲೇಷನ್ ಅದು ಎಲ್ಲ ಕಂಪೇರ್ ಮಾಡಿದ್ವಿ ಸ್ಟಡಿನಲ್ಲಿ. ಏನಾಗಿದೆ ಅಂದರೆ HIV ಕೇಸಲ್ಲಿ ಏನಾಗಿದೆ, ವೈರಲ್ ಇನ್ಫ್ಲಮೇಷನ್ ಇರುತ್ತೆ, ಎಂಡೋಥೆಲಿಯಲ್ ಡಿಸ್ಫಂಕ್ಷನ್, ಇಮ್ಯೂನ್ ಆಕ್ಟಿವೇಶನ್. ಈ ಜನರಲ್ ಪಾಪ್ಯುಲೇಷನ್ ಇದಕ್ಕೆ ಸ್ವಲ್ಪ ಬೇಗ ಪ್ರೋನ್ ಆಗ್ತಾರೆ ಇವರು. ಯಾಕೆಂತಂದ್ರೆ ಇಮ್ಯೂನ್ ಆಕ್ಟಿವೇಶನ್, ಎಂಡೋಥೆಲಿಯಲ್ ಡಿಸ್ಫಂಕ್ಷನ್ ಆಗಿ ಬೇಗ ಆಗುತ್ತೆ. ಜನರಲ್ ಪಾಪ್ಯುಲೇಷನ್ ಸ್ವಲ್ಪ ಕಮ್ಮಿ. ಸೊ HIV ದೇ ಆರ್ ಮೋರ್ ಪ್ರೋನ್. ಹಾರ್ಟ್ ಅಟ್ಯಾಕ್ ಆಗೋದಾಗ್ಲಿ, ಹಾರ್ಟ್ ಡಿಸೀಸ್ ಬರೋದಾಗ್ಲಿ, ಇಮಿಡಿಯೇಟ್ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿಗೆ ಬರೋದಾಗ್ಲಿ HIV ಸ್ವಲ್ಪ ಜಾಸ್ತಿ, ಬಿಕಾಸ್ ಇಸ್ ಅ ವೈರಲ್ ಡಿಸೀಸ್. ಸೊ ಹಂಗಾಗಿ ಜನರಲ್ ಪಾಪ್ಯುಲೇಷನ್ ಸ್ವಲ್ಪ ಕಂಪೇರ್ ಸ್ವಲ್ಪ ಕಮ್ಮಿ ಇರುತ್ತೆ.
ಬಟ್ ಸ್ವಲ್ಪ ಸ್ಟ್ಯಾಟಿಸ್ಟಿಕ್ಸ್ ವೈಸ್ 2 to 4% ಸ್ವಲ್ಪ ಡಿಫ್ರೆನ್ಸ್ ಕಾಣುತ್ತೆ. ಪ್ಲಸ್ ಅಲಾಂಗ್ ವಿತ್ ಅದರ್ ಕೋಮಾರ್ಬಿಡಿಟೀಸ್ ಅಂತ ಹೇಳ್ತೀವಿ. ಈ ಜನರಲ್ ಪಾಪ್ಯುಲೇಷನ್ ಇರ್ಬೋದು, HIV ಕೋಮಾರ್ಬಿಡಿಟೀಸ್ ಅಂದ್ರೆ ಏನು ಹೇಳಿದ್ರೆ ಸ್ವಲ್ಪ ಅರ್ಲಿ ಏಜಿಗೆ BP ಬರೋದು, ಶುಗರ್ ಬರೋದು, ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು, ಈ ಥೈರಾಯ್ಡ್ ಡಿಸೀಸ್ ಬರೋದು, ಬೇರೆ ಬೇರೆ ಡ್ರಗ್ಸಿಂದ ಬೇಗ ಇಮ್ಮಿಡಿಯೇಟಾಗಿ ಹಾರ್ಟ್ ಅಟ್ಯಾಕ್ ಬರೋವಂಥ ಚಾನ್ಸಸ್ಸು ಜಾಸ್ತಿ ನಮ್ಮ HIV ಪೇಷಂಟಲ್ಲಿ ಜಾಸ್ತಿ ಕಾಣ್ತೀವಿ ನಾವು. ಓಕೆ ಸರ್, ಈಗ ನೀವು ಸಂಶೋಧನೆ ಮಾಡಿದಾಗ 910 ಪೇಷಂಟ್ಸ್ನೇನೋ ಆಯ್ಕೆ ಮಾಡಿಕೊಂಡು ನೀವು ಸಂಶೋಧನೆ ಮಾಡಬೇಕಾದಂಥ ವಿಚಾರ ಬಂದಾಗ ನಿಮಗೆ ಅನಿಸಿದ್ದು ತುಂಬ ಪ್ರಮುಖವಾದಂಥ ಅಂಶ, ಇಲ್ಲ ಇದು ಹೈಲೈಟ್ ಆಗಬೇಕು, ಇದು ಜನರಿಗೆ ರೀಚ್ ಆಗಬೇಕು ಅಂತ ಅನಿಸಿದ್ದು ಯಾವುದಾದ್ರು? ನನಗೆ ಏನಾಗ್ತದೆ ಅಂತಂದರೆ ಇದೇ ನನಗೆ ಮೈಂಡಿಗೆ ಬರ್ತಿತ್ತು. ಕೆಲವೊಮ್ಮೆ ನನಗೆ ಒಂಥರ ಬೇಜಾರಾಗೋದು, HIV ಅನ್ನೋದು ಒಂಥರ ಕೆಟ್ಟ ಪರಿಸ್ಥಿತಿ ನೋಡೋದು, ಏನೋ ಒಂಥರ ಈಗ ನಾವೇ ಎಷ್ಟು ಇನ್ವಾಲ್ವ್ ಆಗಿ ನಾನೇ ಒಂದ್ಸರಿ ಅಂತ ಹೇಳಿದ್ರೆ ನಾವು ಆಂಜಿಯೋಪ್ಲಾಸ್ಟಿ ಮಾಡ್ಬೇಕಾದ್ರೆ ಬ್ಲಡ್ಡಲ್ಲೆಲ್ಲ ಪಂಕ್ಚರ್ ಮಾಡಬೇಕು, ಬ್ಲಡ್ಡಲ್ಲೇ ಎಲ್ಲ ಮಾಡ್ತಾ ಇರಬೇಕು. ಕೆಲವೊಮ್ಮೆ ನಮಗೂ ಬ್ಲಡ್ ಸೀಡ್ ಇರುತ್ತೆ, ಕೆಲವೊಮ್ಮೆ ಏನಾಗುತ್ತೆ ಸ್ವಲ್ಪ ಮೈನರ್ ಇಂಜುರೀಸ್ ಆಗುತ್ತೆ. ಸೊ ಏನೇ ನಾವು ಈಗ HIV ಪೇಷಂಟ್ ಜೊತೆ ನಾವು ಯಾವುದೇ ರೀತಿ ಏನೇ ಇದ್ರೂ ಸ್ವಲ್ಪ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ. ಪ್ರಿವೆನ್ಷನ್ ಅಂದ್ರೆ ಏನಂತೇಳು, HIV ಜೊತೆ ನಾವು ಏನು ಜೊತೆ ಹ್ಯಾಂಡ್ ಶೇಕ್ ಮಾಡ್ಕೊಳ್ಳೋದಾಗ್ಲಿ, ಬೇರೆ ಏನಾದ್ರು ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡೋದಾಗ್ಲಿ, ಇವೆಲ್ಲ ಮಾಡ್ಬೋದು. ಯಾವುದೇ ಥರದ ಡಿಸ್ಕ್ರಿಮಿನೇಷನ್ ಇರೋದಿಲ್ಲ. ನಾವೇನಾಗ್ತೇಳಿದ್ರೆ ಈಗ ಇದೇ ಒಂಥರ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸು, ಅದಕ್ಕೆ ಒಂದು ಪ್ರಿವೆಂಟಿವ್ ಮೆಜರ್ ತೊಗೊಂಡ್ರೆ ಯಾವುದೇ ಥರದ ಏನು ಪ್ರಾಬ್ಲಮ್ ಬರೋದಿಲ್ಲ. ಸೊ ಈ ಸಂಶೋಧನೆ ಸಂದರ್ಭದಲ್ಲಿ ನಿಮಗೆ ಸವಾಲಂತ ಅನಿಸಿದೆ ಏನಾದರೂ ಇದೆಯಾ? ಸಂಶೋಧನೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಈ HIV ಪ್ಲಸ್ ಹಾರ್ಟ್ HIV ಅಂಡ್ ಹಾರ್ಟ್ ಅಂತ ಮಾಡಿದಾಗ ನಾವು ಬಂದಾಗ ನಾವೆಲ್ಲ ನೋಡಿದ್ವಿ. ಯಾವುದೇ ಹಾಸ್ಪಿಟ್ಲ್, ಪ್ರತಿಷ್ಠಿತ ಹಾಸ್ಪಿಟ್ಲ್, ಎನಿ ಕಾರ್ಡಿಯಾಲಜಿ, ಎನಿ ಟರ್ಷಿಯರಿ ಕೇರ್ ಸೆಂಟ್ರಲ್ಲಿ ಪೇಷಂಟ್ಸ್ ಮಾಡಿಲ್ಲ ಅಂತಲ್ಲ, ಬಟ್ ಅವ್ರದ್ದು ನಂಬರ್ಸ್ ಇಲ್ಲ. ಅವ್ರು ಡೋಂಟ್ ಹ್ಯಾವ್ ನಂಬರ್ಸ್ ಆಗಲಿ ಏನಾಗಲಿ, ಇದು ಏನೋ 1-2 ಕೇಸ್ ಮಾಡೋದು. ನನ್ನ ಸ್ಟ್ಯಾಟಿಸ್ಟಿಕ್ ರಿಪೋರ್ಟ್ಸ್ ಪ್ರಕಾರ ಒಬ್ಬರು ಒಂದು 50 ಕೇಸು, ಒಂದು 25 ಕೇಸು, ಒಬ್ಬರು 100 ಕೇಸ್ ಮಾಡಿದ್ದಾರೆ. ವೆಸ್ಟ್ ಬೆಂಗಾಲ್ ಅವರು ಎಲ್ಲ ಒಂದು ಕಡೆ ಪ್ರೆಸೆಂಟ್ ಮಾಡಿದ್ರು. ಸೊ ಅವರೆಲ್ಲ ಒಂದು ಶಾರ್ಟ್ ಪೀರಿಯಡ್. ನಮ್ದು ಏನಾಗಿದೆ, ಕಂಪ್ಲೀಟ್ ಆಗಿ ಬಂದಿದೆ. ಆಲ್ಮೋಸ್ಟ್ 15 years ಕಂಪ್ಲೀಟ್ ಓವರ್ ಎ ಡಿಕೇಡ್. ಆಲ್ಮೋಸ್ಟ್ ಡಿಕೇಡಿಂದ ಅದೇ ಇದರಲ್ಲಿ ಹೋಗ್ತಾ ಇದೆ ನಮ್ದು, ಅದೇ ಸ್ಪೀಡು. ಪ್ಲಸ್ ಏನಾಗಿದೆ, ಕೇಸಸ್ಸು ಜಾಸ್ತಿ ಆಗಿದೆ ನಮಗೆ, ಎಲ್ಲ ಕಡೆಯಿಂದ ರೆಫರ್ ಆಗ್ತಾ ಇದೆ. ಒಂದೊಂದು ಕ್ಯಾತ್ ಲ್ಯಾಬಲ್ಲಿ ನಾವು 2 ಕೇಸು, 3 ಕೇಸು, 4 ಕೇಸು ಮಾಡ್ತಾನೆ ಇದ್ವಿ. ಮುಂಚೆ ಎಲ್ಲ 1-2 ಆಗ್ತಿತ್ತು, ಈಗೆಲ್ಲ 3-4 ಆಗ್ತಾನೆ ಇದ್ದಾವೆ. ಸೊ ಹಂಗಾಗಿ ಕೇಸಸ್ಸು ಜಾಸ್ತಿ ಆಗ್ತಾ ಇದೆ, ಔಟ್ಸೈಡ್ ಇಂದನೂ ಬರ್ತಾ ಇದ್ದಾರೆ. ಸೊ ಹಂಗಾಗಿ ಸಂಶೋಧನೆ ಬಂದಾಗ ನಾನು ಏನಾಯ್ತು, ಇದನ್ನೆಲ್ಲ ನಾನೇ ಡೇಟಾ ಎಲ್ಲ ಕಲೆಕ್ಟ್ ಮಾಡ್ತಾ ರೆಗ್ಯುಲರ್ ಫಾಲೋ ಅಪ್. ಈಗ ನಾವು ಆಂಜಿಯೋಪ್ಲಾಸ್ಟಿ ಮಾಡಿದ ತಕ್ಷಣ ಅವ್ನು ಮನೆ ಕಳಿಸೋದು ಒಂದು 3 months, 4 months, 6 months ಫಾಲೋ ಅಪ್ ಮಾಡ್ತೀವಿ ನಾವು. ಫಾಲೋ ಅಪ್ ಮಾಡಿದಾಗ ನಮ್ಮ ಮೆಡಿಕೇಶನ್ಸ್ ಏನೇನು ತಗೊಳ್ತಿದ್ದಾರೆ, ಆ ಮೆಡಿಕೇಶನ್ ಇಂದ ಏನಾದ್ರು ಡ್ರಗ್ ಇಂಟ್ರಾಕ್ಷನ್ಸ್ ಅಂತ ಆಗ್ತವೆ, ಅದನ್ನೇನಾರು ಆಗ್ತಿದೆ ನೋಡ್ತೀವಿ. ಆಮೇಲೆ ವೈರಲ್ ಲೋಡ್ ಚೆಕ್ ಮಾಡ್ತಾ ಇರ್ತೀವಿ, CD3 CD4 ಕೊಂಡು ಚೆಕ್ ಮಾಡ್ತಾ ಇರ್ತೀವಿ. ಮೆಡಿಕೇಶನ್ಸು ತಕ್ಕ ಟೈಮ್ಗೆ ಕರೆಕ್ಟಾಗಿ ಮೆಡಿಸಿನ್ಸ್ ಎಲ್ಲ ತೊಗೊಳ್ತಾ ಇದ್ದಾರೆ, ಇದನ್ನೆಲ್ಲ ಫಾಲೋ ಅಪ್ ಮಾಡ್ತಿರ್ತೀವಿ. ಮಧ್ಯದಲ್ಲಿ 1 or 2 ಪೇಷಂಟ್ಸ್ ಏನಾಗ್ತಾರೆ, ಫಾಲೋ ಅಪ್ಗೆ ಬರೋದಿಲ್ಲ. ಎಲ್ಲೋ ಒಂದು ಕಡೆ ಯಾವುದೋ ಒಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರ್ತಾರೆ. ಅದು ನಾವು ಇದು ಬೈ ಕಾಂಟ್ಯಾಕ್ಟ್ ಮಾಡಿದಾಗ ಎಲ್ಲೋ ಒಂದು ಮೆಡಿಕಲ್ ಕಾಲೇಜ್ ಅಡ್ಮಿಟ್ ಆಗಿ, ಈಗ ಲಂಗ್ ಇನ್ಫೆಕ್ಷನ್ ಇರ್ಬೋದು, ಬೇರೆ ಬೇರೆ ಕಾರಣದಿಂದ ಅವರು ಮರಣ ಹೊಂದ್ತಾರೆ. ಅದನ್ನೆಲ್ಲ ನಾವು ಡೀಟೇಲ್ಸ್ ತೊಗೊಳ್ತೀವಿ. ಯಾವ ಕಾರಣದಿಂದ ಡೆತ್ ಆಗಿದೆ, ವಾಟ್ ಇಸ್ ದ ರೀಸನ್, ಈಗ ಮೆಡಿಸಿನಿಂದ ಏನಾರು ಆಯ್ತಾ, ಬೇರೆ ಏನಕ್ಕೆ ಅಂತ ಹೇಳಿದ್ರೆ HIV ಅನ್ನೋದು ಎಲ್ಲ ಆರ್ಗನ್ಗೂ ಇಲ್ವಾಗುತ್ತೆ. ಈಗ ಹಾರ್ಟ್ ಇರ್ಬೋದು, ಕಿಡ್ನಿ, ಒಂಥರ ಮಲ್ಟಿ ಸಿಸ್ಟಮ್ ಡಿಸೀಸ್ ಒಂಥರ. ಅದು ಏನಾಗುತ್ತೆ, ನಾವು ಪ್ರಾಪರ್ ಟ್ರೀಟ್ಮೆಂಟ್ ಆಗ್ಲಿಂದ ಅಲ್ಟಿಮೇಟ್ ಸ್ಟೇಜ್ ಏಡ್ಸ್ ಅಂತ ಹೇಳ್ತೀವಿ, ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್. ಒನ್ಸ್ ಏಡ್ಸ್ ಬಂದ ಮೇಲೆ ದಟ್ ಇಸ್ ಎಂಡ್ ಆಫ್ ದಿ ಸ್ಟೋರಿ. ನಾವು ಅದನ್ನು ಆ ಸ್ಟೇಜ್ಗೆ ಹೋಗಿ ಬಿಡಬಾರ್ದು. ಸೊ ಹಿಂಗಾಗಿ ಆಮೇಲೆ ನಾನು ಎಲ್ಲ ಮಾಡ್ತೇನೆ. ಮತ್ತು ಈ ಥರ ಇಂಟರ್ನ್ಯಾಷನಲ್ ಫೋರಮ್ ಪ್ರೆಸೆಂಟೇಷನ್ ಮಾಡಿ ಅದು ಮಾಡ್ತಾ ಆಮೇಲೆ ಜರ್ನಲ್ ಪಬ್ಲಿಕೇಶನ್ ಮಾಡೋದು. ಆಲ್ರೆಡಿ ಒಂದು 6 articles ಆಲ್ರೆಡಿ ಇಂಟರ್ನ್ಯಾಷನಲ್ ಜರ್ನಲ್ಲು, ನಮ್ಮ ಇಂಡಿಯನ್ ಆರ್ಟ್ ಜರ್ನಲ್ ಎಲ್ಲ ಪಬ್ಲಿಕೇಶನ್ ಆಯಿತು. ಅನದರ್ 10 journals ಇದೆ. ಅನದರ್ 10 journalಗೆ ನಾನು ಆಲ್ರೆಡಿ ಕಳಿಸಿದ್ದೀನಿ. ಇದು ಆಲ್ ಅಂಡರ್ ಪೀರ್ ರಿವ್ಯೂ ಪ್ರೊಸೆಸ್ ಅಂತೇಳಿ. ನೀವು ನೋಡ್ದಂಗೆನೆ ಸರ್, ಈ ಹಿಂದಿಗೂ ಈಗಿಗೂ ಕೇಸಸ್ಗಳ ಸಂಖ್ಯೆ ಯಾವ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಿದೆ? ಜೆಂಡರ್ ವೈಸ್ ನಾವು ನೋಡಿದಾಗ ಯೂಶಲಿ ಈ ಹಾರ್ಟು ಅಥವಾ HIV ಅಂತ ಬಂದಾಗ ಮೇಲ್ ಅಲ್ಲಿ ಜಾಸ್ತಿ ಕಾಣಿಸುತ್ತೆ, ಫೀಮೇಲ್ ಅಲ್ಲಿ ಜಾಸ್ತಿ ಕಾಣಿಸುತ್ತೆ ಅಂತ, ಆ ಥರ ಏನಾದರೂ ಇದೆಯಾ ಸರ್? ಆ ಥರ ಏನಿಲ್ಲ. ಏನಾಗಿದೆ ಅಂತ ಹೇಳಿದ್ರೆ ಅದೇ ಹೇಳಿದ್ನಲ್ಲ, ಈ ಸೋಷಿಯಲ್ ಮೀಡಿಯಾ ಬಂದು ಬೇರೆ ಬೇರೆ ಆ್ಯಪ್ ಎಲ್ಲ ಬಂದ್ಬಿಟ್ಟಿದೆಯಲ್ಲ, ಹಂಗಾಗಿ ಸ್ವಲ್ಪ ಏನಾಗ್ತದೆ ಅಂತೇಳಿ ಯುವಕರಲ್ಲಿ ಏನೇ ನನ್ನ ಮನವಿ ಅಂತ ಹೇಳಿದ್ರೆ, ನಾವು ಯಾವತ್ತೂ ಉತ್ತಮ ದಾರಿಗೆ ಹೋಗ್ಬೇಕು. ಅದೇ ನಾವು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ನಾವೇನು ಹೇಳ್ತೀವಲ್ಲ, ಅದು ನಮ್ಮ ಮೇಯ್ನ್. ಯುವಕರಲ್ಲಿ ಏನಾಗ್ತದೆ, ಕಾಲೇಜಸ್ ಹೋಗ್ಬೋದು, ಏನು ಇಂಜಿನಿಯರಿಂಗು, ಡಿಗ್ರಿ ಕಾಲೇಜಸ್ಸಲ್ಲಿ ಏನಾಗ್ತದೆ, ಈ ಕೆಲವು ಸ್ಮೋಕಿಂಗ್ ಇರ್ಬೋದು, ಡ್ರಗ್ಸ್ ಹಾವಳಿ ಇರ್ಬೋದು, ಇವತ್ತು ನಾವು ನೋಡ್ತಾ ಇದ್ದೀವಿ. ಅದನ್ನು ನಾವು ಆದಷ್ಟು ಅದನ್ನು ಕಂಪ್ಲೀಟಾಗಿ ದೂರ ಇಡಬೇಕು. ಎಲ್ಲನೂ ಅದನ್ನು ನಾವು ದೂರ ಇಟ್ಟರೆ ಏನಾಗುತ್ತೆ,
ಅದು ಒಂದು ಉತ್ತಮವಾದ ಬೆಳವಣಿಗೆ. ಸೊ ಆಮೇಲೆ ಏನಾಗ್ತದೆ, ಈಗ ಯುವ ಜನರಲ್ಲಿ ಈಗ ನಾವು ಪೇಪರಲ್ಲೆಲ್ಲ ಓದ್ತಿರ್ತೀವಿ, ಈಗ ಮೆಡಿಕಲ್ ಸ್ಟೂಡೆಂಟ್ಸ್ ಆಗಲಿ ಈ ಥರ ಪಾಸಿಟಿವ್ ಆಗಿದ್ದಾರೆ. ಏನಾಗಿದೆ ಅಂತ ಹೇಳಿದ್ರೆ ಈ ಯುವ ಜನತೆಯಲ್ಲಿ ನಾವು ಪಾಸಿಟಿವ್ ಆದ್ರೇನು, ಅದಕ್ಕೆ ಮೆಡಿಕೇಶನ್ಸ್ ಇದೆ, ಮೆಡಿಸಿನ್ ತೊಗೊಳ್ತೀವಿ, ಈ ರೀತಿ ಆ್ಯಟಿಟ್ಯೂಡ್ ಬಂದ್ಬಿಡುತ್ತೆ. ಸೊ ಅದು ತಪ್ಪು. ನಾವೇನೇ ಒಂದು ಮಾಡಬೇಕು ಅಂತ ಹೇಳಿದ್ರು ಒಂದು ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಏನು ಹೇಳ್ತೀವಲ್ಲ, ಅದನ್ನು ನಾವೇನೇ ಒಂದು ಮಾಡೋದು ಪ್ರಿವೆಂಟ್ ಮಾಡಬೇಕು. ಅದು ನಮ್ಮ ಕೈಲೇ ಇರುತ್ತೆ. ಅದು ನಾವು ಇದನ್ನೆಲ್ಲ ಹೇಳೋಕ್ಕೂ ಆಗಲ್ಲ, ಅವರು ನಾವು ಹೇಳಿದ್ರು ಯುವ ಜನತೆ ಕೇಳೋದಿಲ್ಲ. ಈಗ ಮೆಡಿಕಲಲ್ಲಿ ನಾವು ಕೆಲವೊಂದು ಮಿರಾಕಲ್ ಕೇಸಸ್ಗಳಂತ ನೋಡ್ತಾ ಇರ್ತೀವಿ. ಸೊ ಲೈಕ್ ನಿಮಗೆ ಪ್ರೆಗ್ನೆಂಟ್ ಇದ್ದಾರೆ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಈಗಿನ ಚಿಕ್ಕ ಮಗು ಇದೆ, ಬೇರೆ ಇನ್ನೇನು ಶುಗರ್ ಇದೆ, ಈ ಥರದ ಸಮಸ್ಯೆಗಳಿದೆ, ಇದೊಂದು ಸ್ವಲ್ಪ ನಮಗೆ ರಿಸ್ಕಿ ಅಂತ ಅನ್ನಿಸ್ಬೋದು ಅಂತ, ಆ ಥರ ಕೇಸಸ್ ಇದಾವೆ. ಹೌದು. ಈಗ HIV ಪೇಷಂಟ್ಗಳಲ್ಲಿ ಒಬ್ಬರು ಸ್ಮೋಕಿಂಗ್ ಜಾಸ್ತಿ ಇರುತ್ತೆ, ಒಬ್ಬೊಬ್ಬರಲ್ಲಿ ಡಯಾಬಿಟಿಸು ಬರುತ್ತೆ, ಹೈಪರ್ ಟೆನ್ಷನ್ನು ಬರುತ್ತೆ, ಅರ್ಲಿ ಏಜ್ ಆಫ್ ಎಂಡೋಥೆಲಿಯಲ್ ಡಿಸ್ಫಂಕ್ಷನ್ ಅಂದರೆ ಕ್ಯಾಲ್ಸಿಯಂ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು ಅದರಲ್ಲಿ ಜಾಸ್ತಿ ಬರುತ್ತೆ. ಸೊ ಅದಕ್ಕೆ ಅರ್ಲಿ ಡಿಟೆಕ್ಷನ್ ಮಾಡಿ ಅರ್ಲಿ ಟ್ರೀಟ್ಮೆಂಟ್ ಮಾಡೋದು ಒಳ್ಳೆಯದು. ಸರ್, ನೀವು ಇಲ್ಲಿ ತನಕ ಅಟೆಂಡ್ ಮಾಡಿದ್ರಲ್ಲಿ ಕೇಸಸ್ಗಳಲ್ಲಿ ನಿಮಗೆ ತುಂಬ ಚಾಲೆಂಜಸ್ ಅಂತ ಅನ್ಸಿದೆ ಏನಾದ್ರು? ಚಾಲೆಂಜಸ್ ಅರ್ಲಿ ಸ್ಟಡಿನಲ್ಲಿ ಅರ್ಲಿ ಪೀರಿಯಡ್ ಚಾಲೆಂಜಸ್ ಇತ್ತು. ಈಗ ನನಗೇನು ಐ ಡೋಂಟ್ ಹ್ಯಾವ್ ಎನಿ ಚಾಲೆಂಜಸ್, ಒಂಥರ ಕಾಮನ್ ರೆಗ್ಯುಲರ್ ಆಗಿಬಿಟ್ಟಿದ್ದಾರೆ. ದೇರ್ ಇಸ್ ನೋ ಚಾಲೆಂಜಸ್. ಬರ್ತಾರೆ, ಟ್ರೀಟ್ಮೆಂಟ್ ಮಾಡಬೇಕು, ಅವ್ರಿಗೊಂದು ಉತ್ತಮ ಜೀವನ ಇರಬೇಕು, ಅವ್ರು ಚೆನ್ನಾಗಿರ್ಬೇಕು, ಇದೇ ಚಾಲೆಂಜಸ್ ಅಷ್ಟೇ. ಹಸ್ಬೆಂಡ್ ಅಂಡ್ ವೈಫ್ ಇಬ್ಬರಲ್ಲಿ ಒಬ್ರಿಗೆ ಪಾಸಿಟಿವ್ ಇದೆ ಅಂತಂದ್ರೆ ಆಪೋಸಿಟ್ ಅಲ್ಲಿರೋ ಪಾರ್ಟ್ನರ್ ಹೆಂಗಿರ್ಬೇಕಾಗುತ್ತೆ? ಒಂದ್ 2 ಕೇಸ್ ಆಗಿದ್ದಾವೆ. ನಾವು ಒಬ್ಬ ವೈಫ್ ಪಾಸಿಟಿವ್, ಅವ್ನ ಹಸ್ಬೆಂಡ್ ಪಾಸಿಟಿವ್, ವೈಫ್ ಪಾಸಿಟಿವ್ ಇದ್ದು, ವೈಫ್ ಪಾಸಿಟಿವ್ ಆರ್ಟಿಗೆ ತೊಂದರೆ ಆಯ್ತು, ಅವ್ರಿಗೆ ಆಂಜಿಯೋಪ್ಲಾಸ್ಟಿ ಮಾಡಿದಾಗ ನೆಕ್ಸ್ಟ್ ಅವ್ರ ಹಸ್ಬೆಂಡ್ ಕರೆಸ್ದೆ ನಾನು. ಹಸ್ಬೆಂಡ್ ನೋಡಿದ್ರೆ ಅವ್ರಿಗೂ ಅವನಿಗೂ ಪಾಸಿಟಿವ್ ಇತ್ತು. ಸೊ ಅಲ್ಲಿ ಒಬ್ಬರಿಗೆ ಇಬ್ರು ಪಾಸಿಟಿವ್ ಇದ್ರಿ. ಎಮ್ಮನ್ಗೂ ಆರ್ಟಿಗೆ ತೊಂದರೆ, ಆರ್ಟೆಲ್ಲ ನಾವು ಚೆನ್ನಾಗಿ ರೆಡಿ ಮಾಡಿಕೊಟ್ಟಿದ್ವಿ. ಸೊ ಇಬ್ರು ನೀವು ಒಂದ್ಲೇ ಜೀವನ ಸಾಗಿಸ್ಬೇಕು, ಇಬ್ರು ಒಂದಾಗಿ ಬಾಳ್ಬೇಕು ಅಂತ ಹೇಳ್ಬಿಟ್ಟು ಕಳಿಸ್ಕೊಟ್ಟಿದ್ದೀನಿ ನಾನು. ಸೊ ಅವರು ಅಷ್ಟೇ ರೆಗ್ಯುಲರ್ 3 months 6 months ಚೆಕ್ ಬರ್ತಾರೆ, ಸರ್ ನಾವು ಚೆನ್ನಾಗಿದ್ದೀವಿ ಸರ್, ಹ್ಯಾಪಿ ಆಗಿದ್ದೀವಿ ಅಂತ ಹೇಳ್ತಾರೆ. ಅವನು ಒಂದು 3-4 ಫ್ಯಾಮಿಲಿನೂ ಸೇರಿಸಿದ್ವಿ. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲವೊಂದು ಪಾಸಿಟಿವ್ ಆಗಿರುತ್ತೆ ಅಂತ ಹೇಳೋದನ್ನ ಕೇಳಿಸ್ಕೊಳ್ತಾ ಇರ್ತೀವಿ ನಾವು. ಸೊ ಯೂಶಲಿ ಎಲ್ಲ ಚೆನ್ನಾಗಿದ್ದು ಪ್ರೆಗ್ನೆನ್ಸಿ ಅಂದರೆ ನಾವು ಒಂದು ಸ್ವಲ್ಪ ಪ್ರೆಗ್ನೆಂಟು ಹುಷಾರಾಗಿರ್ಬೇಕು, ಪ್ರೆಗ್ನೆಂಟು ಅಂತ ಅಂಥದ್ರಲ್ಲಿ ಇಂಥದ್ದೊಂದು ಪಾಸಿಟಿವ್ ಆಯಿತು ಅಂತಂದರೆ ಮೆಂಟಲ್ ಸ್ಟ್ರೆಸ್ ಒನ್ಸು, ಇನ್ನೊಂದು 2 ಜೀವ ಇರುತ್ತೆ, ಹೇಗೆ ಅಂತ ಆ ಥರ ಕೇಸಸ್ಗಳು. ಅದು ಈಗ ಏನು ಪ್ರೆಗ್ನೆನ್ಸಿ ಈಗ ಪಾಸಿಟಿವ್ ಮದರ್ ಪಾಸಿಟಿವ್ ಇದ್ದಾಗ ಮಗುಗೆ ಪಾಸಿಟಿವ್ ಬರಬೇಕು ಅಂತದ್ದು ಏನಿಲ್ಲ. ಯಾಕೆಂತೇಳಿ ಅವ್ರಿಗೆ ವೈರಲ್ ಲೋಡು ಸಿಡಿ ಚೆನ್ನಾಗಿದ್ರೆ ಮಗುಗೆ ನಾರ್ಮಲ್ ಡೆಲಿವರಿ ಆಗಿ ನೆಗೆಟಿವ್ ಆಗಿರ್ತಾರೆ ಅವರು. ಕೆಲವು ಅದನ್ನು ನೋಡಿದೀವಿ ನಾವು. ಬ್ರೇಕ್ನ ನಂತರ ಮತ್ತೆ ಸ್ವಾಗತ. ನಿಮಗೆ ನೆನಪಿರ್ಬೋದು, ಒನ್ಸ್ 10 ವರ್ಷದವರು, 5 ವರ್ಷದವರು, 7 ವರ್ಷದವರು ಬಿದ್ದೋದ್ರಂತೆ, ಕುಸಿದು ಬಿದ್ದರಂತೆ, ಹಾರ್ಟ್ ಅಟ್ಯಾಕ್ ಆಯ್ತಂತೆ, ಇಲ್ಲ ಇನ್ನು 10th ಓದ್ತಾ ಇದ್ದಂತೆ, ಇಲ್ಲ PUC. ಸೊ ಜಯದೇವ ಹಾಸ್ಪಿಟಲ್ಗೆ ಒನ್ಸ್ ಎಲ್ಲರೂ ಒಂದೇ ಸತಿ ಬಂದು ಟ್ರೀಟ್ಮೆಂಟ್ ಅಂತ. ಯಾಕೆ ಸರ್ ಆ ಥರ ಆಗತ್ತೆ ಅಂತ ಅಂದ್ಬಿಟ್ಟು ಚಿಕ್ಕ, ಈಗ ಏಜ್ ಮ್ಯಾಟರೇ ಅಲ್ಲ ಅನ್ನೋ ಥರ. ಹೌದು, ಮಕ್ಕಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ನಲ್ಲ, ಸಮ್ ಕಂಜನೇಟಲ್ ಆರ್ಟ್ ಡಿಸೀಸ್ ಅಂತ ಹೇಳ್ತೇವೆ. ಕಂಜನೇಟಲ್ ಆರ್ಟ್ರಿನಲ್ಲಿ ಏನಾಗ್ತವೆ, ಆರ್ಟ್ರಿನಲ್ಲಿ ಸ್ವಲ್ಪ ಅನಾಮಲಸ್ ಆರ್ಟ್ರೀಸ್ ಅಂತ ಇರ್ತವೆ. ಅನಾಮಲಸ್ ಆರ್ಟ್ರಿ ಇರ್ಬೋದು, ಬೇರೆ ಬೇರೆ ಕಂಜನೇಟಲ್ ಆರ್ಟ್ ಡಿಸೀಸ್ ಏನಾಗ್ತವೆ ಕೆಲವೊಮ್ಮೆ. ಸೊ ಒನ್ ಆಫ್ ದಿ ಚೇಂಬರ್ಗಳು ಎನ್ಲಾರ್ಜ್ ಆದಾಗ ಆರ್ಟು ತುಂಬ ವೀಕ್ ಆಗ್ತವೆ. ಅಂತ ಅದನ್ನು ಹೇಳ್ತೀವಿ ಡೈಲೇಟೆಡ್ ಕಾರ್ಡಿಯೋಮಯೋಪತಿ ಅಂತ ಹೇಳ್ತೀವಿ. ಸಮ್ಟೈಮ್ಸು ಸಿವಿಯರ್ LV ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ. ಹಾರ್ಟು ತುಂಬ ವೀಕ್ ಆದಾಗ, ಹಾರ್ಟು ತನ್ನ ಶಕ್ತಿಯನ್ನು ಕಡಿಮೆ ಆದಾಗ ಅವ್ರದ್ದು ಫರ್ ಸ್ವಲ್ಪ ಸಡನ್ ಕಾರ್ಡಿಯಕ್ ಅರೆಸ್ಟ್ ಆಗೋದು, ಅದು ಇಂಪಾರ್ಟೆಂಟು. ಇನ್ನೊಂದು ಹೇಳಿದ್ನಲ್ಲ, ಹೆರಿಡಿಟ್ರಿಯಿಂದ ಬರೋಂಥಕ್ಕಂಥದ್ದು. ಹೆರಿಡಿಟ್ರಿನಲ್ಲಿ ಏನಾಗ್ತದೆ, ಸಡನ್ ಕಾರ್ಡಿಯಕ್ ಡೆತ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನಾಗ್ತದೆ ಹೆರಿಡಿಟ್ರಿನಲ್ಲಿ ಏನಾಗುತ್ತೆ, ಈ ಹೈಪೋಟ್ರೋಪಿಕ್ ಕಾರ್ಡಿಯೋಮಯೋಪತಿ ಅಂತ ಹೇಳ್ತೀವಿ. ಏನಾಗ್ತದೆ, ಹುಟ್ಟಾಗ್ಲಿಂದ ಏನಾಗುತ್ತೆ, ಹಾರ್ಟ್ ಮಸಲ್ ಸ್ವಲ್ಪ ದಪ್ಪ ಆಗಿಬಿಡುತ್ತೆ. ಹಾರ್ಟ್ ಮಸಲ್ ಅದೇನಾಗುತ್ತೆ, ಇಷ್ಟು ಒಂದು 8 mm 10 mm ಈ ಥರ ಇರುತ್ತೆ ನಮ್ಮದು ಹಾರ್ಟು. ಅದೇನಾಗುತ್ತೆ, ಥಿಕ್ನೆಸ್ ಜಾಸ್ತಿ ಇರುತ್ತೆ. ದಟ್ಸ್ ಹೈಪೋಟ್ರೋಪಿಕ್ ಕಾರ್ಡಿಯೋಮಯೋಪತಿ ಅಂತೀವಿ. ಅದು ಏನಾಗುತ್ತೆ, ಸಡನ್ ಕಾರ್ಡಿಯಕ್ ಡೆತ್ಗೆ ಅವಕಾಶ ಕೊಡುತ್ತೆ. ಸೊ ಅವ್ರು ಏನಾದ್ರು ಸ್ವಲ್ಪ ಎಕ್ಸಸೈಸ್ ಮಾಡ್ತಾ ಇದ್ದಾಗಲ, ಇನ್ನು ಜಿಮ್ ಮಾಡ್ತಾ ಅಂಥವ್ರಿಗೆ ಸಡನ್ ಕಾರ್ಡಿಯಕ್ ಡೆತ್. ಅನುವಂಶೀಯತೆ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಹೆರಿಡಿಟಿಯಿಂದ ಬರೋಂಥ ಕೇಸಸ್ಗಳಿಗೆ ಜಾಸ್ತಿ ಸಡನ್ ಕಾರ್ಡಿಯಕ್ ಅರೆಸ್ಟ್ ಈ ಥರ ಜಾಸ್ತಿ ಕಾಣ್ತೀವಿ ನಾವು. ಸರ್, ಇತ್ತೀಚೆಗೆ ಒಂದು ಟ್ರೆಂಡ್ ಕ್ರಿಯೇಟ್ ಆಗಿಬಿಟ್ಟಿದೆ, ವೆಯ್ಟ್ ಗೇನ್, ವೆಯ್ಟ್ ಲಾಸ್. ನಮಗೆ ಬೇಕಂದಾಗ ವೆಯ್ಟ್ ಗೇನ್ ಆಗುತ್ತೋ, ನಮಗೆ ಬೇಡ ಅಂದಾಗ ವೆಯ್ಟ್ ಲಾಸ್ ಮಾಡೋದು, 0 ಫಿಗರು, ಈ ಥರದ್ದೆಲ್ಲ ಹೇಳ್ತಾ ಇರ್ತಾರೆ. ಸೊ ಇದು 6 months ನಾವು ದಪ್ಪ ಆಗ್ತೀವಿ, 6 months ನಾವು ಸಣ್ಣ ಆಗ್ತೀವಿ ಅಂತ, ಇದೆಷ್ಟು ಎಫೆಕ್ಟ್ ಇದೆ? ಇದೆಲ್ಲ ಏನಾಗ್ತಾರೆ, ನಾವು ಈಗ ಏನಾಗ್ತೀವಿ ಎಲ್ಲ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಈಗ ಜಿಮ್ಗೆ ಹೋಗ್ಬಿಟ್ಟು ಅವರೇ ಕನ್ವರ್ಟ್ ಮಾಡಿಬಿಡ್ತಾರೆ. ಇನ್ನು ಆ ಪ್ರೋಟೀನ್ ತೊಗೊಳ್ಳಿ, ಈ ಪ್ರೋಟೀನ್ ತೊಗೊಳ್ಳಿ, ಸಡನ್ ದಪ್ಪ ಆಗಬೇಕು, ಮಸಲ್ ಬರಬೇಕು ಅಂಥವ್ರು ಪ್ರಾಬ್ಲಮ್ಸ್ಗಳು. ಸೊ ಅದಕ್ಕೆಲ್ಲ ಅವೆಲ್ಲ ನಾವು ಹೋಗ್ಬಾರ್ದು. ಅವೆಲ್ಲ ನಮಗೇನಿದೆ, ನಮ್ಮ ನ್ಯಾಚುರಲ್ ಆಗಿ ಏನು ಸಿಗುತ್ತೆ ನಮ್ಮ ಫುಡ್ಡು, ಅದನ್ನ ನಾವು ಸೇವನೆ ಮಾಡಬೇಕು. ಸೊ ಅದು ಮೋಸ್ಟ್ ಇಂಪಾರ್ಟೆಂಟ್.
ಆಮೇಲೆ ಈ ಆಲ್ಕೋಹಾಲ್ ಇದನ್ನ ನಾವು ನೋಡ್ತಾ ಇದ್ದೇವೆ, ಸ್ಮೋಕು. ಸೊ ಮೊದಲೆಲ್ಲ ನಮಗೇನು 30+ ಆದಮೇಲೆ ಮಾಡ್ತಾರೆ ಅನ್ಸುತ್ತೆ ಅನ್ನೋ ಲೆಕ್ಕಾಚಾರ, ಆಮೇಲೆ ಓನ್ಲಿ ಬಾಯ್ಸ್ ಇರ್ತಾರೆ ಅಂತ. ಬಟ್ ನಿಮಗೀಗ ಹಂಗಲ್ಲ, 10th PUC ಅನ್ನೋರಿಗೇನೆ ಇದು ಆಲ್ರೆಡಿ ಗೊತ್ತು ಇರುತ್ತೆ. ಈವನ್ ಹೆಣ್ಮಕ್ಳು ಕೂಡ ಈ ಟ್ರ್ಯಾಕ್ ಅಲ್ಲಿ ಇದ್ದಾರೆ. ಸೊ ಇದು ಹೆಂಗ್ ಲೈಫ್ ಸ್ಟೈಲ್ ಮೇಲೆ ಪರಿಣಾಮ ಬೀರುತ್ತೆ? ಅದೇ ಆಗಿರೋದಿಲ್ಲ. ವೀಕೆಂಡ್ಸ್ ಬತ್ತು ಅಂದ್ರೆ ಪಾರ್ಟಿ, ಆಲ್ಕೋಹಾಲ್ ಇರ್ಬೋದು, ಆಲ್ಕೋಹಾಲ್ ಜೊತೆಗೆ ಸ್ಮೋಕಿಂಗ್ ಜೊತೆಗೆ ಡ್ರಗ್ಸ್, ಇವೆಲ್ಲ ಒಂಥರ ಇಂಟರ್ಚೇಂಜ್ ಇಂದಾಗೆ. ಸೊ ಇವೆಲ್ಲ ದೂರ ಮಾಡಬೇಕು. ಆಲ್ಕೋಹಾಲ್ ಇಂದ ದೂರ ಇರಬೇಕು, ಸ್ಮೋಕಿಂಗ್ ಇಂದ ದೂರ ಇರಬೇಕು, ಡ್ರಗ್ಸ್ ಇಂದ ದೂರ ಇರಬೇಕು. ಇವೆಲ್ಲ ದೂರ ಮಾಡಿದ್ರೆ ಕಾಯಿಲೆನ ಬರೋದಿಲ್ಲ, ನಮಗೆ ಪ್ರಾಬ್ಲಮ್ ಸರಿಯಾದಿಲ್ಲ. ಏನಾಗಿದೆ ಇವೆಲ್ಲ ಜಾಸ್ತಿ ಆಗಿ ನಮಗೆ ಪ್ರಾಬ್ಲಮ್ ಜಾಸ್ತಿ ಆಗಿದೆ, ನಮಗೂ ಸ್ಟ್ರೆಸ್ಸು. ಎಷ್ಟು ಈಗ ಡೈಲಿ ಜೈದವಾಗೆ 1-2 ಸಾವಿರ OPD ಬರ್ತಾರೆ, ಪೇಷಂಟ್ಸು ಜಾಸ್ತಿ ಆಗ್ತಾರೆ. ಅದಕ್ಕೆ ನಾನು ಹೇಳೋದಕ್ಕೆ ನಮ್ಮ ಮನವಿ ಏನಂತ ಹೇಳಿದ್ರೆ, ಈ ಎಲ್ಲ ದುಶ್ಚಟಗಳಿಂದ ಈಚೆ ಬರಬೇಕು. ಅವಾಗ ಏನಾಗುತ್ತೆ, ಈ ಕಾಯಿಲೆ ಅನ್ನೋದೇ ಬರೋದಿಲ್ಲ. ಕುಟುಂಬಗಳು ಚೆನ್ನಾಗಿರ್ತಾರೆ, ತಂದೆ ತಾಯಿಗಳು ನೆಮ್ಮದಿ ಆಗಿರ್ತಾರೆ, ನಮಗೂ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಸರ್, ಕೆಲವು ಕೇಸಸ್ಗಳನ್ನ ನಾವು ಕೇಳ್ತಾ ಇರ್ತೀವಿ, ನಿನ್ನೆ ಇನ್ನು ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದೆ, ನಿನ್ನೆ ಇನ್ನು ನಾನು ECG ಚೆಕ್ ಮಾಡಿಸಿದ್ದೆ, ಎಲ್ಲ ನಾರ್ಮಲ್ ಆಗಿತ್ತು, ಈಗ ನೋಡಿದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿದೆ ಅಂತ ಕೆಲವ್ರು ಹೇಳ್ತಾ ಇರೋದನ್ನ ಕೇಳಿಸ್ಕೊಳ್ತಾ ಇರ್ತೀವಿ. ಸೊ ನಮಗೆ ECG ಎಲ್ಲವೂ ಗೊತ್ತಾಗುತ್ತೆ ಅನ್ನೋದು ಒಂದು ಮೈಂಡ್ ಸೆಟ್ಟು, ಕೆಲವೊಂದು ಗೊತ್ತಾಗಲ್ಲ ಅನ್ನೋದು, ಇದನ್ನ ಹೆಂಗೆ ಹೇಳ್ಬೋದು? ಅದು ಏನಾಗುತ್ತೆ ಅಂತ ಕೆಲವರು ಅವ್ರಿಗೆ ಏನಾಗುತ್ತೆ, ಚೆಸ್ಟ್ ಪೇನ್ ಇರುತ್ತೆ ಅವ್ರಿಗೆ. ಕೆಲವೊಮ್ಮೆ ಏನಾಗ್ತಾರೆ, ಚೆಸ್ಟ್ ಪೇನ್ ಅಂತ ಹೇಳಿದ್ರೆ ಒಬ್ಬೊಬ್ರಿಗೆ ಇಲ್ಲಿ ಅದೇ ಊರಿ ಬರುತ್ತೆ ಸರ್ ಅಂತ ಹೇಳ್ತಾರೆ ಕೆಲವರು. ಅವ್ರು ಏನು ಹೇಳ್ತಾರೆ, ಇಲ್ಲ ನನಗೆ ಗ್ಯಾಸ್ಟ್ರಿಕ್ ಇದೆ, ಅವರೇ ಟ್ರೀಟ್ಮೆಂಟ್ ತೊಗೊಂಡು ಏನೋ ಒಂದು ಮಾಡ್ಕೊಂಡ್ಬಿಡ್ತಾರೆ. ಅದು ಎದೇನೋ ಮತ್ತೆ ಗ್ಯಾಸ್ಟ್ರಿಕ್ ಟ್ರೀಟ್ಮೆಂಟ್ ತೊಗೊಳ್ತಾರೆ, ಮತ್ತೆ ಅದೇನು ಪೇನ್ ಕಮ್ಮಿ ಆಗೋದಿಲ್ಲ, ಮತ್ತೆ ಪೇನ್ ಜಾಸ್ತಿ ಆಗುತ್ತೆ. ಅವಾಗ ಏನು ಮಾಡ್ತಾರೆ, ಹಾಸ್ಪಿಟ್ಲಿಗೆ ಬರ್ತಾರೆ. ಆವಾಗ ಹಾಸ್ಪಿಟ್ಲಿಗೆ ಬಂದಾಗ ಆಲ್ರೆಡಿ ಸ್ವಲ್ಪ ECGನೆಲ್ಲ ಚೇಂಜಸ್ ಇರುತ್ತೆ, ಎಕೋ ಕಾರ್ಡ್ ಅದು ಸ್ವಲ್ಪ ಚೇಂಜ್ ಇರುತ್ತೆ. ಅಂಥವ್ರನ್ನ ಮುಂದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಅದನ್ನು ಮಾಡ್ತೀವಿ. ಕೆಲವೊಂದವ್ರಿಗೆ ನಾವೇನು ಮಾಡ್ತೀವಿ, ECG ಮಾಡಿರ್ತೀವಿ, ನಾರ್ಮಲ್ ಇರುತ್ತೆ, ಎಕೋ ನಾರ್ಮಲ್ ಇರುತ್ತೆ, TMT ನಾರ್ಮಲ್ ಇರುತ್ತೆ. ಕೆಲವರು ಮನೆಗೆ ಹೋದ ತಕ್ಷಣ ಏನಾಗ್ತಾರೆ, ಇಲ್ಲ ತಿರುಗಿ ವಾಪಸ್ ಬರ್ತಾರೆ ಎಮರ್ಜೆನ್ಸಿಗೆ. ಸೊ ಅಂಥವ್ರು ಏನಾಗ್ತದೆ, ಕೆಲವೊಮ್ಮೆ ECGಲು ಕೆಲವೊಮ್ಮೆ ಒಂದೊಂದ್ಸರಿ ಡಿಟೆಕ್ಟ್ ಆಗೋದಿಲ್ಲ, ಸಮ್ಟೈಮ್ಸ್ ಎಕೋ ಕಾರ್ಡಿಯೋಗ್ರಾಮ್ದಲ್ಲೂ ಡಿಟೆಕ್ಟ್ ಆಗಿ. ಇವನ್ TMT ಮಾಡಿದಾಗಲ 80% 20% ಅದನ್ನು ನಾವು ಸ್ವಲ್ಪ ಒಂಥರ ಬ್ಯಾಲೆನ್ಸಿಂಗ್ ನೋಡ್ಬೇಕಾಗುತ್ತೆ. ಅದು ಟೈಮ್ ನೆಗೆಟಿವ್ ಇದ್ರೂ ಕೆಲವೊಮ್ಮೆ ಹಾರ್ಟ್ ಅಟ್ಯಾಕ್ ಆಗಿ ಬರ್ತಾರೆ. ಸೊ ಇವೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದ್ಸರಿ ಅದೇ ಹೇಳಿದ್ನಲ್ಲ, ಫ್ಯಾಮಿಲಿ ಇಷ್ಟ ಇದ್ದಾಗ, ಫ್ಯಾಮಿಲಿನಲ್ಲಿ ಯಾರ್ಯಾರಿಗೂ ತೊಂದರೆ ಇದ್ದಾಗ, ನಮ್ಮ ತಾತದಿರೋ ಪೂರ್ವಿಕರಿಗೋ ಅಂಥವ್ರಿಗೆ ಈ ಥರ ಚಾನ್ಸಸ್ ಆರ್ ಮೋರ್. ಪ್ಲಸ್ ಅವ್ರದ್ದು ಹ್ಯಾಬಿಟ್ಸ್ ನೋಡ್ತೀವಿ, ಸ್ಮೋಕಿಂಗ್ ಇದೆಯಾ, ಆಲ್ಕೋಹಾಲ್ ಇದೆ, ಬೇರೆ ಬೇರೆ ಇನ್ನೇನು ಹ್ಯಾಬಿಟ್ಸ್ ಇದೆಯಾ, ಟೂ ಮಚ್ ಆಫ್ ಸ್ಟ್ರೆಸ್, ಇದನ್ನೆಲ್ಲ ಎವ್ಯಾಲ್ಯೂಟ್ ಮಾಡಬೇಕಾಗುತ್ತೆ. ಸೊ ಅಂಥವ್ರು ಪ್ಲಸ್ ಟೈಪ್ ಎ ಪರ್ಸನಾಲಿಟಿ ಹೇಳ್ತೀವಿ, ನೀವೇನೇ ಹೇಳಿದ್ರು ತುಂಬ ಕೋಪ ಪಡ್ಕೊಳ್ಳೋದು, ತುಂಬ ಬೇಗ ಉದ್ವೇಗ ಆಗೋದು, ಏನೋ ಒಂಥರ ತುಂಬ ಸಿಡಿಮಿಡಿ ಆಗೋದು, ಇಂಥವ್ರನ್ನ ಸ್ವಲ್ಪ ಎವ್ಯಾಲ್ಯೂಟ್ ಮಾಡಬೇಕಾಗುತ್ತೆ. ಓಕೆ ಸರ್, ನೀವು ಈ HIV, ಹೃದಯ ಸಂಬಂಧಿ ಸಮಸ್ಯೆ ಇವುಗಳ ಬಗ್ಗೆ ಎಲ್ಲ ಸಂಶೋಧನೆ ಮಾಡಿದ್ದೀರಾ, ಸಾಕಷ್ಟು ಜನಕ್ಕೆ ಟ್ರೀಟ್ಮೆಂಟ್ ಕೊಡೋ ಕೆಲಸ ಮಾಡಿದ್ದೀರಾ. ನಿಮ್ಮ ಮುಂದಿನ ಪ್ರಾಜೆಕ್ಟ್ ಅಂದರೆ ನಿಮ್ಮ ಮುಂದಿನ ಆಲೋಚನೆಗಳು ಏನಿದೆ ಸರ್? ಈ ಥರದೊಂದಷ್ಟು ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತ ಅನ್ಕೊಂಡಿದ್ದೀನಿ, ನನ್ನ ಮುಂದಿನ ಉದ್ದೇಶ ಇದು ಏನೇನಿದೆ ಅಂತ ಸರ್? ಇದು HIV ಪ್ರೋಗ್ರಾಮ್ ಇದು ಕಂಟಿನ್ಯೂ ಆಗ್ತಾ ಇರ್ತದೆ. ಈಗ ಫಸ್ಟ್ ಟೈಮ್ ಇನ್ ಇಂಡಿಯಾ ಇದು HIV ಸಿಂಪೋಸಿಯಂ ಅಂತ ಮಾಡ್ತಾ ಇದ್ದೀವಿ. ಫಸ್ಟ್ ಟೈಮ್ ನನಗೆ ಗೊತ್ತಿರೋ ಪ್ರಕಾರ ಫಸ್ಟ್ ಟೈಮ್ ಇನ್ ಇಂಡಿಯಾ ಜಯದೇವ್ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯೋವಾಸ್ಕ್ಯುಲರ್ ಸೈನ್ಸ್ ರಿಸರ್ಚ್ ಅಲ್ಲಿ HIV ಅಂಡ್ ಹಾರ್ಟ್ ಸಿಂಪೋಸಿಯಂ ಇದು 29th ನಡೀತಾ ಇದೆ. 29 ಇದೊಂಥರ ಕಾರ್ಯಾಗಾರ, ಇದೊಂಥರ. ಸೊ ಎಲ್ಲರೂ ಬರ್ತಾ ಇದಾರೆ ಅಲ್ಲಿ, ಕಾರ್ಡಿಯಾಲಜಿಸ್ಟ್ ಇರ್ಬೋದು, ಕಾರ್ಡಿಯಾಕ್ ಸರ್ಜನ್ ಇರ್ಬೋದು, ಮೈಕ್ರೋಬಯಾಲಜಿಸ್ಟ್, ಫಿಸಿಷಿಯನ್, ಒಂದು 10 ಜನ ಸ್ಪೀಕರ್ಸ್ ಇದೀವಿ ನಾವಿಲ್ಲಿ. ನಮ್ಮ ಮೇನ್ ಬಂದು ಡೈರೆಕ್ಟರ್ ಈಸ್ ದಿ ಚೀಫ್ ಪ್ಯಾಟರ್ನ್, ಅವರ ಆನರಬಲ್ ಡೈರೆಕ್ಟರ್. ಅವರು ಒಂದು HIV ಅಂಡ್ ಕಾರ್ಡಿಯೋ ಡಿಸೀಸ್ ಬಗ್ಗೆ ಸ್ವಲ್ಪ ಒಂದು ಔಟ್ಲೈನ್ ಕೊಡ್ತಾರೆ. ವಾಟ್ ಇಸ್ HIV ಅಂಡ್ ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸ್, ಅದ್ರ ಬಗ್ಗೆ. ನೆಕ್ಸ್ಟ್ ನಂದು ಕಂಪ್ಲೀಟ್ ನಾನು ಏನೇನು ಮಾಡಿದ್ದೀನಿ, ನಂದು ರಿಜಿಸ್ಟ್ರಿ ಸ್ಟಾರ್ಟಿಂಗ್ ಇದಿರ್ತದೆ, ಅದನ್ನು ನಾನು ಪ್ರೆಸೆಂಟೇಷನ್ ಕೊಡ್ತೀನಿ. ಆಮೇಲೆ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರು ಸರ್ಜರಿ ಬಗ್ಗೆ, ಸೊ ಅವ್ರದ್ದು ಏನಿದೆ ಅವ್ರದ್ದು ವ್ಯೂಸು ಅವ್ರನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಮೇಲೆ ಗ್ಲೋರಿ ಅಲೆಕ್ಸಾಂಡರ್ ಅಂತಾರೆ, ಏಡ್ಸ್ ಇಂಡಿಯಾ ಪ್ರೆಸಿಡೆಂಟ್ ಅವರು ಒಂದು ಅವ್ರದ್ದು ಪ್ರೆಸೆಂಟೇಷನ್ ಇದೆ. ಮತ್ತೆ ನಮ್ಮ ಜಯಶ್ರೀ ಖರ್ಗೆ ಅವರು ಭಾಳಷ್ಟು ಕೇಸ್ಗಳು ಮಾಡಿದ್ದಾರೆ, ಸೊ ಅವ್ರದ್ದು ವ್ಯೂಸು. ಸೊ ಈಗ ಇದೆಲ್ಲ ನಮ್ದು ಟೀಮ್ ವರ್ಕ್, ಇದು ನಾವು ಒಬ್ಬರೇ ಮಾಡಿದ್ವಿ ಅಂತ ಎಲ್ಲ ಟೀಮ್ ವರ್ಕು. ಸೊ ಎಲ್ಲದು ನಮ್ದಾದ ಒಂದು ವ್ಯೂಸ್ ಕೊಡ್ತೀವಿ. ವ್ಯೂಸಿಂದ ಅದು ಎಲ್ಲ ಡೆಲಿಗೇಟ್ಸ್ ಇರ್ತಾರೆ, ಒಳ್ಳೊಳ್ಳೆ ಡೆಲಿಗೇಟ್ಸ್ ಎಲ್ಲ ಬಂದಿರ್ತಾರೆ, ಒಳ್ಳೆ ಫಿಸಿಷಿಯನ್ಸ್ ಇರ್ಬೋದು, ಸರ್ಜನ್ಸ್ ಇರ್ಬೋದು. ಇದರಿಂದ ನಾವು ಮುಂದೆ ನಾವು ಯಾವ ರೀತಿ ಮಾಡ್ಬೋದು, ಮತ್ತು ಇದ್ರ ಬಗ್ಗೆ ಇನ್ನು ಬೇರೆ ಅಡ್ವಾನ್ಸ್ ಸರ್ಜರೀಸು. ಅಡ್ವಾನ್ಸ್ಡ್ ಅಂತ ಹೇಳಿದ್ರೆ ಏನಾಗಿದೆ, ನಮ್ಮ ಮುಂಚೆ ಎಲ್ಲ ಸರ್ಜರಿ ಓಪನ್ ಮಾಡ್ತಾ ಇದ್ವಿ, ಓಪನ್ ಮಾಡ್ದಲೆ ಅಂಥದ್ದು. ಈಗ ಟ್ರಾನ್ಸ್ಐಟಿಕ್ ವ್ಯಾಲ್ಯೂ ಇಂಪ್ಲಾಂಟೇಷನ್ ಅಂತ ಟ್ಯಾವಿ ಅಂತ ಹೇಳ್ತೀವಿ, ರೋಬೋಟಿಕ್ ಸರ್ಜರೀಸ್ ಅಂತ ಹೇಳ್ತೀವಿ. ಈ ಥರ ಅಡ್ವಾನ್ಸ್ ಸರ್ಜರೀಸ್ನ HIV ಮಾಡುವಂಥ ಒಂದು ಪ್ರೋಗ್ರಾಮ್ ಇದೆ. ಸೊ ಅದು ಒಂದು ಇಂಪಾರ್ಟೆಂಟ್. ಸೊ ಈ ಕಾರ್ಯಕ್ರಮದ ಉದ್ದೇಶ ಜನರಿಗೂ ರೀಚ್ ಆಗಬೇಕು ಅನ್ನೋದು ಇದೆ, ಎಲ್ಲ ರೀಚ್ ಆಗಬೇಕು. ಮುಂದಕ್ಕೆ ನಮ್ದು ಇನ್ನೂ ಇದೆ,
ನಮ್ಮ ಅಜೆಂಡಾಗಳಿದೆ. ಮುಂದೆ ಸೈಂಟಿಫಿಕ್ ಪ್ರೋಗ್ರಾಮ್ಗಳು ಮತ್ತು ಇನ್ನೂ ಹೈಯರ್ ಲೆವೆಲಲ್ಲಿ ಪ್ರೆಸೆಂಟೇಷನ್ ಮಾಡೋದು ಮತ್ತು ಅಡ್ವಾನ್ಸ್ಡ್ ಸರ್ಜರೀಸ್ ಮಾಡೋದು, ಬೇರೆ ಬೇರೆ ಎಲ್ಲ ಪ್ಲಾನ್ಸ್ ಇದೆ ನಮ್ಮದು. ಅದು ಮುಂದಿನ ದಿನದಲ್ಲಿ ನೋಡೋಣ ಅದು. ಸರಿ ಸರಿ. ಈ HIV ವಿಚಾರಕ್ಕೆ ಬಂದಂಗೆ ತುಂಬ ಜನ ಆ ಥರದ ಸಮಸ್ಯೆಗಳನ್ನು ಫ್ಯಾಮಿಲಿಲಿ ಏನಾದರೂ ಒಂದು ಎದುರಿಸ್ತಾನೆ ಇರ್ತಾರೆ. ಸೊ ಅವ್ರುಗಳಿಗೆ ಸ್ಟ್ರಾಂಗ್ ಆಗಿರೋದಕ್ಕೆ ಅಥವಾ ನಾವು ಬರದೇ ಇರೋ ಥರ ಎಚ್ಚರಿಕೆ ವಹಿಸೋದಕ್ಕೆ ಅವ್ರಿಗೇನು ಸಲಹೆ ಕೊಡ್ತೀರಾ ಅಂತ ಸರ್? ಅದೇ HIV ಬಂದಿದೆ ಅಂತ ಹೇಳಿದ್ಮೇಲೆ ಟ್ರೀಟ್ಮೆಂಟ್ ಇದೆ. ಇದು ಆ್ಯಂಟಿ ಟ್ರೀಟ್ಮೆಂಟ್ ಕರೆಕ್ಟಾಗಿ ತೊಗೋಬೇಕು. ಆ್ಯಂಟಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಅವ್ರು ಯಾವುದೇ ಥರದ ಸಮಸ್ಯೆ ಆಗಲಿ ಏನೂ ಬರೋದಿಲ್ಲ. ವೈರಲ್ ಲೋಡು ನಾರ್ಮಲ್ ಇರುತ್ತೆ, CD3 CD4 ಕೊಂಟು ನಾರ್ಮಲ್ ಇರುತ್ತೆ. ನಾರ್ಮಲಾಗಿ ಅವರು ಅವ್ರ ಫ್ಯಾಮಿಲಿ ಆರಾಮಾಗಿ ಜೀವನ ಮಾಡ್ಬೋದು. ಸೊ ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಆಮೇಲೆ ಹೇಳಿದ ನಾನು ಸಮ್ ಪ್ರಿವೆಂಟಿವ್ ಆಸ್ಪೆಕ್ಟು, ಈ ಪ್ರಿವೆಂಟಿವ್ ಮೆಜರ್ಸ್ಗಳನ್ನ ಫಾಲೋ ಮಾಡ್ಕೋಬೇಕು. ಸೊ ಕಾಲಕ್ಕೆ ಸ್ವಲ್ಪ ಟೆಸ್ಟ್ಗಳು ಮಾಡೋದು, ಡಾಕ್ಟ್ರುಗಳ ಸಲಹೆಗಳು ತೊಗೊಳ್ಳೋದು, ಬೇರೆ ಇನ್ನೇನೋ ಡೌಟ್ ಬಂದು ಡಾಕ್ಟ್ರುಗಳ ಸಲಹೆ ತೊಗೊಂಡು ಮುಂದೆ ಯಾವ ರೀತಿ ನಮ್ಮ ಜೀವನ ಬೇರೆ ಇನ್ನೇನಾದ್ರು ಮಾಡ್ಬೋದು, ಬೇರೆ ಇನ್ನೇನಾದ್ರು ಅಡ್ವಾನ್ಸ್ಡ್ ಇದನ್ನೇ ಟ್ರೀಟ್ಮೆಂಟ್ ಏನಾರು ಇದೆ ಅಂತ ಮಾಹಿತಿಗಳು ತೊಗೋತಾ ಇರಬೇಕು. ಸಪೋಸ್ ವ್ಯಾಕ್ಸಿನ್ ಇರ್ಬೋದು. ಈಗ ಡ್ರಗ್ಸ್ಗಳು ಏನೇನಾಗಿದೆ ಅಂತೇಳಿದ್ರೆ ಆ್ಯಂಟಿ ಡ್ರಗ್ಸ್ ಮುಂಚೆ ಎಲ್ಲ ನಾವು ಗೌರ್ಮೆಂಟ್ ಸಪ್ಲೈ ಕೊಡ್ತಾಯಿದ್ದು. ಇವಾಗ ಏನಾದ ಕೆಲವು ಅಡ್ವಾನ್ಸ್ಡ್ ಡ್ರಗ್ಸ್ ಬಂದಿದೆ. ಒನ್ಸ್ ಇನ್ 6 ಮಂತ್ ತೊಗೊಂಡ್ರೆ 1 or 2 ಡ್ರಗ್ಸು ಸಾಕು ಅಂತ ಹೇಳ್ತಾರೆ. ಸೊ ಆ ರೀತಿ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಇದೆ. ಈ ಥರ ಅಡ್ವಾನ್ಸ್ ಟ್ರೀಟ್ಮೆಂಟ್ಗೆ ಅವರೇ ಬಂದು ವಾಲಂಟ್ರಿಯಾಗೆಲ್ಲ ಕೇಳಬೇಕು. ಸೊ ಅದನ್ನು ನಾವು ಹ್ಯಾಬಿಟ್ನ ಕಲ್ಟಿವೇಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ಇದು ಒಂಥರ ನಾರ್ಮಲಾಗಿ ಅದು ಒಂದು ಜೀವನ ಸಾಗಿಸ್ಬೋದು. ಓಕೆ ಸರ್, ಇಷ್ಟೊತ್ತು ಭಾಗಿಯಾಗಿ ಬಹಳಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ. ನಿಮ್ಮ ಸಂಶೋಧನೆಗಳಾಗಿರ್ಬೋದು, ರಿಸ್ಕ್ ಇದೆ ಅಂತ ಗೊತ್ತಿದ್ರೂ ಕೂಡ ಅದರಲ್ಲಿ ಸೇವೆ ಮಾಡೋದು 4 ಜನಕ್ಕೆ ಒಳ್ಳೇದಾಗಲಿ ಅನ್ನೋದು, 100 ಜನರ ಜೀವ ಉಳಿಸುವಂಥದ್ದು ಆ ಕಾರ್ಯ ಮಾಡ್ತಾ ಇದ್ದೀರಾ. ನಿಮ್ಮ ಕಾರ್ಯ ಮತ್ತಷ್ಟು ಮುಂದುವರಿಲಿ, ಸಮಾಜಕ್ಕೆ ಇನ್ನಷ್ಟು ಕೊಡುಗೆ ಸಿಗಲಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಮ್ಮ ಬಾಹುಬಲಿ. ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.